ಹಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟಂತ ಎರಡನೇ ಕ್ವಶನ್ಸ್ ಅನ್ನ ನಾನು ನಿಮಗೆ ಸಾಲ್ವ್ ಮಾಡ್ಕೊಡ್ತಾ ಇದ್ದೀನಿ. ಸೊ ಇದು ಬರ್ತಕ್ಕಂಥದ್ದು ಫೋರ್ತ್ ಸೆಮಿಸ್ಟರ್ BCom ಮತ್ತೆ BBA ಇರತಕ್ಕಂಥ ಸ್ಟೂಡೆಂಟ್ಸ್ಗೆ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಅನ್ನೋ ಒಂದು ಯೂನಿಟ್ ಇಂದ ಅಡ್ವಾನ್ಸ್ ಕಾರ್ಪೊರೇಟ್ ಅಕೌಂಟಿಂಗ್ ಅಲ್ಲಿ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಅನ್ನೋ ಯೂನಿಟ್ ಇಂದ ಬರ್ತಕ್ಕಂಥ ಒಂದು ಕ್ವಶನ್. ಸೊ ಆಲ್ರೆಡಿ ನಾನು ಮೊದಲನೇ ಕ್ವಶನ್ಸ್ ನಾನು ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ನೀವು ಅಲ್ಲಿ ನೋಡಬಹುದು. ಸೊ ಇದು ಎರಡನೇ ಕ್ವಶನ್, ಯಾವ ತರ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ಸ್ ಅಲ್ಲಿ ಜರ್ನಲ್ ಎಂಟ್ರೀಸ್ ಅನ್ನ ಪಾಸ್ ಮಾಡಬೇಕು ಮತ್ತೆ ಯಾವ ತರ ಬ್ಯಾಲೆನ್ಸ್ ಶೀಟ್ ಅನ್ನ ಪ್ರಿಪೇರ್ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಅಂತ ಕೇಳ್ತಾ, ಸೊ ಬನ್ನಿ ಕ್ವಶನ್ಸ್ ಏನಿದೆಯಪ್ಪ ಅಂತ ಹೇಳಿದ್ರೆ, ಸಮ್ಮರೈಸ್ಡ್ ಬ್ಯಾಲೆನ್ಸ್ ಶೀಟ್ ಆಫ್ ಗಿರಿ ಲಿಮಿಟೆಡ್ ಆಸ್ ಆನ್ 31/3/2025 ಅಂದ್ರೆ ಗಿರಿ ಲಿಮಿಟೆಡ್ಗೆ ಸಂಬಂಧಪಟ್ಟ ಬ್ಯಾಲೆನ್ಸ್ ಶೀಟ್ ಅನ್ನ ಕೊಟ್ಟಿದ್ದಾರೆ. ಸೊ ನೋಡಿ, ಲಯಬಿಲಿಟಿ ಸೈಡ್ ಏನೇನು ಕೊಟ್ಟಿದ್ದಾರೆ ಅಂದ್ರೆ ಶೇರ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ. ಶೇರ್ ಕ್ಯಾಪಿಟಲ್ ಅಲ್ಲಿ 4,000 ಪ್ರಿಫರೆನ್ಸ್ ಶೇರ್ಸ್ ಆಫ್ ₹100 ಈಚ್, 4 lakh rupees ಇದೆ. ಅಂದ್ರೆ 4,000 ಪ್ರಿಫರೆನ್ಸ್ ಶೇರ್ಸ್ ಇದೆ, ₹100 ಈಚ್ ಅಂತ ಹೇಳಿದ್ದಾರೆ. ಸೊ 4 lakh rupees ಬರುತ್ತೆ. 8,000 ಈಕ್ವಿಟಿ ಶೇರ್ಸ್ ಆಫ್ ₹100 ಈಚ್ ಕೊಟ್ಟಿದ್ದಾರೆ, 8 lakh rupees ಬರುತ್ತೆ. 5% ಮಾರ್ಟ್ಗೇಜ್ ಡಿಬೆಂಚರ್ಸ್ ಇದೆ, 2 lakh rupees ಇದೆಯಂತೆ. ಬ್ಯಾಂಕ್ ಓವರ್ ಡ್ರಾಫ್ಟ್ 1 lakh rupees ಇದೆಯಂತೆ. ಕ್ರೆಡಿಟ್ ಆಸು 2 lakh rupees ಇದೆ. ಅಸೆಟ್ ಸೈಡ್ ಬಂದ್ರೆ ಗುಡ್ ವಿಲ್ 30,000 ಇದೆ. ಫ್ರೀ ಓಲ್ಡ್ ಪ್ರಿಮೈಸಸ್ ಬಂದು 4 lakh ಇದೆ. ಪ್ಲಾಂಟ್ 6 lakh ಇದೆ. ಸ್ಟಾಕ್ 1 lakh ಕೊಟ್ಟಿದ್ದಾರೆ. ಡೆಟಾಸ್ 80,000 ಕೊಟ್ಟಿದ್ದಾರೆ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 4,90,000 ಕೊಟ್ಟಿದ್ದಾರೆ. ಸೊ ಟೋಟಲ್ ಎರಡು ಕಡೆ ಕೂಡ 17 lakh rupees ನಮಗೆ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅಡ್ಜಸ್ಟ್ಮೆಂಟ್ ಹೇಳ್ತಾ ಇದ್ದಾರೆ, ದಿ ಫಾಲೋಯಿಂಗ್ ಸ್ಕೀಮ್ ವಾಸ್ ಅಪ್ರೂವ್ಡ್ ಬೈ ದಿ ಕೋರ್ಟ್. ಅಂದ್ರೆ ಈ ಕೆಲವೊಂದು ಸ್ಕೀಮ್ ಅನ್ನ ಕೋರ್ಟ್ ಅಪ್ರೂವ್ ಮಾಡಿರ್ತಕ್ಕಂಥ ಇನ್ಫಾರ್ಮೇಶನ್ಸ್ ನ ಕೊಟ್ಟಿದ್ದಾರೆ. ಏನಿದೆ ಅಂತ ಹೇಳಿದ್ರೆ, ಫಸ್ಟ್ ಪಾಯಿಂಟ್, ಪ್ರಿಫರೆನ್ಸ್ ಶೇರ್ಸ್ ಆರ್ ಟು ಬಿ ರೆಡ್ಯೂಸ್ ಟು ₹75. ನೋಡಿ, ಪ್ರಿಫರೆನ್ಸ್ ಶೇರ್ಸ್ ನ ಎಷ್ಟಕ್ಕೆ ರೆಡ್ಯೂಸ್ ಮಾಡ್ತಾ ಇದ್ದಾರೆ ಅಂತೆ, ₹75 ಇದೆ. ಸೊ ಇಲ್ಲಿ ನಮಗೆ ಕ್ವಶನ್ ಅಲ್ಲಿ ಕೊಟ್ಟಿರೋದು 4,000 ಪ್ರಿಫರೆನ್ಸ್ ಶೇರ್ಸ್ ₹100 ನಂಗೆ ಇತ್ತು. ನನ್ನ ಒಂದು ಪ್ರಿಫರೆನ್ಸ್ ಶೇರ್ಸ್ ಬಂದು ₹100 ನಂಗೆ 4,000 ಪ್ರಿಫರೆನ್ಸ್ ಶೇರ್ಸ್ 4 ಲಕ್ಷ ಕೊಡಬೇಕಿತ್ತು. ಬಟ್ ಇವಾಗ ನಾನು ಏನ್ ಮಾಡ್ತಾ ಇದ್ದೀನಿ, ಕೋರ್ಟ್ ಇಂದ ಅಪ್ರೂವ್ ಮಾಡಿಕೊಂಡು ಗಿರಿ ಲಿಮಿಟೆಡ್ ₹100 ಇರೋ ಶೇರ್ಸ್ ಅನ್ನ ರೆಡ್ಯೂಸ್ ಮಾಡಿದ್ದಾರೆ. ಪ್ರಿಫರೆನ್ಸ್ ಶೇರ್ಸ್ ಅನ್ನ ಎಷ್ಟಕ್ಕೆ ರೆಡ್ಯೂಸ್ ಮಾಡಿದ್ದಾರೆ ಅಂದ್ರೆ ₹100 ಇಂದ ₹75ಗೆ ರೆಡ್ಯೂಸ್ ಮಾಡಿದ್ದಾರೆ ಅಂತ ಅರ್ಥ. ಈಗ ನೀನು ಲಯಬಿಲಿಟೀಸ್ ₹100 ಕೊಡೋ ಅವಶ್ಯಕತೆ ಇಲ್ಲ, ₹75 ಅನ್ನ ಒಂದು ಶೇರ್ಗೆ ಕೊಡಬೇಕಾಗುತ್ತೆ. ಇದು ಪ್ರಿಫರೆನ್ಸ್ ಶೇರ್ಸ್ಗೆ ಇರ್ತಕ್ಕಂಥದ್ದು. ಅಂಡ್ ಎರಡನೇದು ಬಂದು ಹೇಳ್ತಾ ಇದ್ರೆ ಅದೇ ಸೆಂಟೆನ್ಸ್ ಅಲ್ಲಿ, ಈಕ್ವಿಟಿ ಶೇರ್ಸ್ ಟು 37.50. ನೋಡಿ, ಪ್ರಿಫರೆನ್ಸ್ ಶೇರ್ಸ್ ನ ₹75ಗೆ ರೆಡ್ಯೂಸ್ ಮಾಡಿದ್ದಾರೆ ಅಂದ್ರೆ ಈಕ್ವಿಟಿ ಶೇರ್ಸ್ ನ ಅವ್ರು ಎಷ್ಟಕ್ಕೆ ರೆಡ್ಯೂಸ್ ಮಾಡಿದ್ದಾರೆ ಅಂದ್ರೆ ₹37.5ಗೆ ರೆಡ್ಯೂಸ್ ಮಾಡಿದ್ದಾರೆ ಅಂತ ಅರ್ಥ. ಇಲ್ಲಿ ನಮಗೆ ಕ್ವಶನ್ ಅಲ್ಲಿ ಪ್ರಿಫರೆನ್ಸ್ ಶೇರ್ಸ್ ಇರೋದು ಎಷ್ಟಪ್ಪ ಅಂದ್ರೆ ಒರಿಜಿನಲ್ ₹100 ವ್ಯಾಲ್ಯೂ ಇರ್ತಕ್ಕಂಥದ್ದು. ಬಟ್ ಆ ₹100 ವ್ಯಾಲ್ಯೂ ಇರೋ ಈಕ್ವಿಟಿ ಶೇರ್ಸ್ ಅನ್ನ, ಸೊ ನಮಗೆ ಕ್ವಶನ್ ಅಲ್ಲಿ ಇರ್ತಕ್ಕಂಥದ್ದು ಈಕ್ವಿಟಿ ಶೇರ್ಸ್ ₹100 ವ್ಯಾಲ್ಯೂ ಇರೋದು. ಈ ₹100 ವ್ಯಾಲ್ಯೂ ಇರೋ ಈಕ್ವಿಟಿ ಶೇರ್ಸ್ ಅನ್ನ ರೆಡ್ಯೂಸ್ ಮಾಡ್ತಾ ಇದ್ದಾರೆ ಎಷ್ಟಕ್ಕೆ ಅಂತ ಹೇಳಿದ್ರೆ ₹37.50ಗೆ ರೆಡ್ಯೂಸ್ ಮಾಡ್ತಾ ಇದ್ದಾರೆ. ಅಂದ್ರೆ ನಾನು ₹100 ವ್ಯಾಲ್ಯೂ ಇರ್ತಕ್ಕಂಥ ಈಕ್ವಿಟಿ ಶೇರ್ಸ್ ಇತ್ತು, ಬಟ್ ರೀಕನ್ಸ್ಟ್ರಕ್ಷನ್ಸ್ ಅನ್ನ ಮಾಡ್ಬೇಕಾದ್ರೆ ಆ ₹100 ಬದಲು 37.50ಗೆ ರೆಡ್ಯೂಸ್ ಮಾಡಿದೀವಿ ಅಂತ ಹೇಳಿದ್ದಾರೆ. ಅಂಡ್ ಎರಡನೇ ಪಾಯಿಂಟ್ ಹೇಳ್ತಾ ಇದೆ, ಡಿಬೆಂಚರ್ ಹೋಲ್ಡರ್ಸ್ ವಿಲ್ ಟೇಕ್ ಓವರ್ ಸ್ಟಾಕ್ ಅಂಡ್ ಡೆಟಾಸ್ ಇನ್ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ದೇರ್ ಅಮೌಂಟ್ ಡ್ಯೂ ಟು ದೇಮ್. ಅಂದ್ರೆ ನೋಡಿ, ಇಲ್ಲಿ ಕ್ವಶನ್ ಅಲ್ಲಿ ಡಿಬೆಂಚರ್ ಹೋಲ್ಡರ್ಸ್ ಕೊಟ್ಟಿದ್ದಾರೆ. 5% ಡಿಬೆಂಚರ್ ಎಷ್ಟು ಕೊಡಬೇಕು, ನಾನು 2 lakh rupees ಡಿಬೆಂಚರ್ ಹೋಲ್ಡರ್ಸ್ಗೆ, ಕಂಪನಿ ಲಯಬಿಲಿಟಿ ಸೈಡ್ ಇದೆ, ಕಂಪನಿ ಡಿಬೆಂಚರ್ ಹೋಲ್ಡರ್ಸ್ಗೆ 2 lakh rupees ಅನ್ನ ಕೊಡಬೇಕು. ಬಟ್ ಅಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಅಡ್ಜಸ್ಟ್ಮೆಂಟ್ ಹೇಳ್ತಾ ಇದ್ದಾರೆ, ಡಿಬೆಂಚರ್ ಹೋಲ್ಡರ್ಸ್ ವಿಲ್ ಟೇಕ್ ಓವರ್. ನೋಡಿ, ಡಿಬೆಂಚರ್ ಹೋಲ್ಡರ್ಸ್ ಏನ್ ಮಾಡ್ತಾ ಇದ್ದಾರೆ, ಟೇಕ್ ಓವರ್ ಮಾಡ್ತಾ ಇದ್ದಾರೆ. ಏನೇನ್ ತಗೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ, ಒಂದು ಸ್ಟಾಕ್ ಅನ್ನ ತಗೊಂಡು ಹೋಗ್ತಾ ಇದ್ದಾರೆ, ಇನ್ನೊಂದು ಡೆಟಾಸ್ ಅನ್ನ ತಗೊಂಡು ಹೋಗ್ತಾ ಇದೀವಿ ಅಂತ ಹೇಳಿದ್ದಾರೆ. ಸ್ಟಾಕ್ ಮತ್ತೆ ಡೆಟಾಸ್ ಅನ್ನ ತಗೊಂಡು ಹೋಗ್ತಾ ಇದ್ದಾರೆ ಇನ್ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ದೇರ್ ಫುಲ್ ಅಮೌಂಟ್ ಡ್ಯೂ ಟು ದೇಮ್. ಅವ್ರಿಗೆ ನಾನು 2 ಲಕ್ಷ ಕೊಡಬೇಕು, ಬಟ್ ನೀನು 2 ಲಕ್ಷ ಕೊಡೋದು ಬೇಡ, ನಾನು ಸ್ಟಾಕ್ ಮತ್ತೆ ಡೇಟಾನ ತಗೊಂಡು ಹೋಗ್ತಾ ಇದೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅದು ಡಿಬೆಂಚರ್ ಹೋಲ್ಡರ್ಸ್ಗೆ ಇರ್ತಕ್ಕಂಥದ್ದು. ಅಂಡ್ ಥರ್ಡ್ ಒನ್ ಅಡ್ಜಸ್ಟ್ಮೆಂಟ್ ಹೇಳಿದೆ, ಗುಡ್ ವಿಲ್ ಈಸ್ ಟು ಬಿ ಕಂಪ್ಲೀಟ್ಲಿ ರೈಟ್ ಆಫ್ ಮಾಡಿದಾರಂತೆ. ಗುಡ್ ವಿಲ್ ಅನ್ನ ಕಂಪ್ಲೀಟ್ ಆಗಿ ರಿಟರ್ನ್ ಆಫ್ ಮಾಡಿದ್ದಾರೆ. ಕಂಪ್ಲೀಟ್ ಅಂದ್ರೆ ಗುಡ್ ವಿಲ್ ನಮ್ಗೆ ಲೆಸ್ ಕೊಟ್ಟಿದ್ದಾರೆ, 30,000 ಕೊಟ್ಟಿದ್ದಾರೆ. ಎಂಟೈರ್ 30,000 ಕೂಡ ಯುಟಿಲೈಸೇಷನ್ಸ್ ಅನ್ನ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಫೋರ್ತ್ ಬಂದು, ಫ್ರೀ ವರ್ಲ್ಡ್ ಪ್ರಿಮೈಸಸ್ ಆರ್ ಟು ಬಿ ಡಿಪ್ರಿಸಿಯೇಟೆಡ್ ಬೈ 50%. ಫ್ರೀ ವರ್ಲ್ಡ್ ಪ್ರಿಮೈಸಸ್ ಅಂದ್ರೆ ಇಲ್ಲಿದೆಯಲ್ಲಪ್ಪ, ಫ್ರೀ ವರ್ಲ್ಡ್ ಪ್ರಿಮೈಸಸ್ ಏನಿದೆ 4 lakh rupees, ಅದನ್ನ ಡಿಪ್ರಿಸಿಯೇಟ್ ಮಾಡಿದಾರಂತೆ. ಎಷ್ಟು ಪರ್ಸೆಂಟ್ಗೆ, 50% ಡಿಪ್ರಿಸಿಯೇಷನ್ಸ್ ಅನ್ನ ಮಾಡಿದೀವಿ ಅಂತ ಹೇಳಿದ್ದಾರೆ. ಅಂಡ್ ಲಾಸ್ಟ್ ಒನ್ ಬಂದು, ಪ್ಲಾಂಟ್ ಈಸ್ ಅಪ್ರಿಸಿಯೇಟೆಡ್ ಬೈ 1 lakh rupees. ಪ್ಲಾಂಟ್ ಏನಿದೆ 6 lakh ಇದೆಯಲ್ಲ, ಇದನ್ನ ಅಪ್ರಿಸಿಯೇಟ್ ಮಾಡಿದಾರಂತೆ. ಸೊ 1 lakh rupees ಪ್ಲಾಂಟ್ ಅಪ್ರಿಸಿಯೇಟ್ ಆಗಿದೆ ಅಂತ ಹೇಳಿದ್ದಾರೆ. ಸೊ ನಮಗೆ ಕ್ವಶನ್ ಅಲ್ಲಿ ಹೇಳಿರೋದು, ಪ್ರಿಪೇರ್ ನೆಸೆಸರಿ ಜರ್ನಲ್ ಎಂಟ್ರೀಸ್ ಅಂಡ್ ಬ್ಯಾಲೆನ್ಸ್ ಶೀಟ್.
ಸೊ ನಾವು ಏನು ಪ್ರಿಪೇರ್ ಮಾಡಬೇಕಪ್ಪ ಅಂತ ಹೇಳಿದ್ರೆ ಜರ್ನಲ್ ಎಂಟ್ರೀಸನ್ನು ಪಾಸ್ ಮಾಡಬೇಕು ಮತ್ತು ರಿವೈಸ್ಡ್ ಬ್ಯಾಲೆನ್ಸ್ ಶೀಟನ್ನು ನಾವು ಪ್ರಿಪೇರ್ ಮಾಡಬೇಕಾಗುತ್ತೆ. ಸೊ ಇದು ಒಟ್ಟು 12 ಮಾರ್ಕ್ಸಿಗೆ ಕೇಳ್ತಕ್ಕಂಥ ಒಂದು ಕ್ವಶನು ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ಸ್ ಅನ್ನ ಮಾಡಬೇಕಾದ್ರೆ. ಸೊ ಇಲ್ಲಿ ನಿಮಗೆ ಬ್ಯಾಲೆನ್ಸ್ ಶೀಟಲ್ಲಿ ಏನಾದರೂ ಐಟಮ್ಸ್ ಕೊಡಲಿ, ನೀವು ಯಾವುದಕ್ಕೆ ಜರ್ನಲ್ ಎಂಟ್ರೀಸ್ ಅನ್ನ ಬರಿಬೇಕಪ್ಪ ಅಂತ ಹೇಳಿದ್ರೆ ಅಡ್ಜಸ್ಟ್ಮೆಂಟ್ ಯಾವುದಕ್ಕೆಲ್ಲ ಕೊಟ್ಟಿರ್ತಾರೆ ಅದಕ್ಕೆ ನೀವು ಜರ್ನಲ್ ಎಂಟ್ರೀಸ್ ಅನ್ನ ಬರಿಬೇಕಾಗುತ್ತೆ. ಸೊ ಒಟ್ಟಿನಲ್ಲಿ ನೀವು ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ಸ್ ಅನ್ನ ಮಾಡ್ತಕ್ಕಂಥದ್ದು ತುಂಬಾ ಈಸಿ ಆಗಿರುತ್ತೆ. ಸೊ ಬನ್ನಿ ಈ ಒಂದು ಕ್ವಶನ್ಸ್ಗೆ ಆನ್ಸರ್ಸ್ ಅನ್ನ ಮಾಡ್ತಾ ಹೋಗೋಣ. ಹೇಗೆ ಆನ್ಸರ್ ಮಾಡಬೇಕು, ಯಾವ ತರ ಜರ್ನಲ್ ಎಂಟ್ರೀಸ್ ಅನ್ನ ಪಾಸ್ ಮಾಡಬೇಕು ನೋಡ್ತಾ ಹೋಗೋಣ. ಸೊ ನೋಡಿ, ಫಸ್ಟ್ ಜರ್ನಲ್ ಎಂಟ್ರೀಸ್ ಅನ್ನ ಪಾಸ್ ಮಾಡ್ತೀರಾ ಅಂದ್ರೆ ಮೊದಲನೇ ಜರ್ನಲ್ ಎಂಟ್ರಿ ಯಾವ್ದಕ್ಕೆ ಬರಬೇಕಪ್ಪ ಅಂತ ಹೇಳಿದ್ರೆ ನಿಮ್ಮ ಬ್ಯಾಲೆನ್ಸ್ ಶೀಟ್ ಲಯಬಿಲಿಟಿ ಸೈಡ್ ನೋಡಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಶೇರ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ. ಈ ಶೇರ್ ಕ್ಯಾಪಿಟಲ್ ಅಲ್ಲಿ ಕ್ವಶನ್ ಅಲ್ಲಿ ಪ್ರಿಫರೆನ್ಸ್ ಶೇರ್ಸ್ ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ 4000 ಪ್ರಿಫರೆನ್ಸ್ ಶೇರ್ಸ್ ಆಫ್ ₹100 ಈಚ್. 4,000 ಪ್ರಿಫರೆನ್ಸ್ ಶೇರ್ಸ್, ₹100 ವ್ಯಾಲ್ಯೂ ಇರ್ತಕ್ಕಂಥ 4,000 ಶೇರ್ಸ್ ಇದ್ದು ಒಟ್ಟು ನನಗೆ ₹4,00,000 ಇದೆ. ಸೊ ಇದು 4 ಲಕ್ಷ ಏನು ಈ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇದೆ, ₹100 ವ್ಯಾಲ್ಯೂ ಇರ್ತಕ್ಕಂಥದ್ದು. ಬಟ್ ಅದಕ್ಕೆ ಅಡ್ಜಸ್ಟ್ಮೆಂಟ್ ಹೇಳಿದರೆ ಪ್ರಿಫರೆನ್ಸ್ ಶೇರ್ಸ್ ಟು ಬಿ ರೆಡ್ಯೂಸ್. ₹100 ಇರೋ ಪ್ರಿಫರೆನ್ಸ್ ಶೇರ್ಸ್ ಅನ್ನ ಈಗ ಆ ಒಂದು ಕಂಪನಿ ಗಿರಿ ಲಿಮಿಟೆಡ್ ಎಷ್ಟಕ್ಕೆ ರೆಡ್ಯೂಸ್ ಮಾಡಿದ್ದಾರೆ, ₹75 ರೆಡ್ಯೂಸ್ ಮಾಡಿದ್ದಾರೆ ಅಂತ ಹೇಳಿದರೆ. ವೆನ್ ಶೇರ್ ಕ್ಯಾಪಿಟಲ್ ರೆಡ್ಯೂಸ್, ಯಾವಾಗ ಶೇರ್ ಕ್ಯಾಪಿಟಲ್ ನ ರೆಡ್ಯೂಸ್ ಮಾಡಿದ್ದಾರೆ, ಅದು ಈಕ್ವಿಟಿ ಆಗಲಿ ಪ್ರಿಫರೆನ್ಸ್ ಆಗಲಿ ರೆಡ್ಯೂಸ್ ಮಾಡಿದ್ದಾರೆ ಅಂದ್ರೆ ನೀವು ಜರ್ನಲ್ ಎಂಟ್ರೀಸ್ ಅನ್ನ ಏನ್ ಬರೀಬೇಕಪ್ಪ ಅಂತ ಹೇಳಿದ್ರೆ ದಟ್ ಈಸ್ ಓಲ್ಡ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್, old preference share capital account, old preference share capital account debited to. ಅಂದ್ರೆ ಎಷ್ಟಪ್ಪ ಅಂತ ಹೇಳಿದ್ರೆ ನಮ್ಮ ಹತ್ರ ಇರ್ತಕ್ಕಂಥದ್ದು ಎಷ್ಟು ಶೇರ್ ಕ್ಯಾಪಿಟಲ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇದೆ ನೋಡಿ. ಓಲ್ಡ್ ಆಲ್ರೆಡಿ ನಮ್ಮ ಹತ್ರ ಇರ್ತಕ್ಕಂಥದ್ದು ಎಷ್ಟು ₹4,00,000 ಇದೆ. ಸೊ ₹4,00,000 ನನ್ನ ಹತ್ರ ಇರ್ತಕ್ಕಂಥದ್ದು ಓಲ್ಡ್ ಈಕ್ವಿಟಿ, ಓಲ್ಡ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 4 ಲಕ್ಷ ಇದೆ. ಈ 4 ಲಕ್ಷ ಹೇಗೆ ಅಂತ ಗೊತ್ತಾಯ್ತಲ್ವಾ. ಸೊ ನನ್ನ ಹತ್ರ ಇರ್ತಕ್ಕಂಥದ್ದು 4,000 ಪ್ರಿಫರೆನ್ಸ್ ಶೇರ್ಸ್ ಇದೆ ಇಂಟು ₹100 ಹಂಗೆ ಇರ್ತಕ್ಕಂಥದ್ದು. ಸೊ ಹಾಗಾಗಿ 4,000 ಇಂಟು 100 ಮಾಡಿದ್ರೆ ನಮಗೆ ₹4,00,000 ಬರುತ್ತೆ. ದಿಸ್ ಇಸ್ ಓಲ್ಡ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್. ಆಲ್ರೆಡಿ ನನ್ನ ಹತ್ರ ಇರ್ತಕ್ಕಂಥದ್ದು 4 ಲಕ್ಷ ಇರ್ತಕ್ಕಂಥದ್ದು. ಸೊ ಓಲ್ಡ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಟಾರ್ ಟು ಈಗ ನೋಡಿ ₹100 ಇರೋ ಪ್ರಿಫರೆನ್ಸ್ ಶೇರ್ಸ್ ಅನ್ನ ನಾವು ಫಸ್ಟ್ ಪಾಯಿಂಟ್ ಅಲ್ಲಿ ಎಷ್ಟಕ್ಕೆ ರೆಡ್ಯೂಸ್ ಮಾಡಿದ್ದಾರೆ ಅಂತ ₹75 ರೆಡ್ಯೂಸ್ ಮಾಡಿದ್ದಾರೆ. ಸೊ ಹಾಗಾಗಿ ನೀವು ಜರ್ನಲ್ ಎಂಟ್ರಿ ಬರೀಬೇಕಾದ್ರೆ ಓಲ್ಡ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ 4,00,000 ಡೆಬಿಟೆಡ್ ಟು ನ್ಯೂ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್, ನ್ಯೂ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್, ನ್ಯೂ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್. ಈಗ ನ್ಯೂ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಂದ್ರೆ ಎಷ್ಟು, ಅದೇ 4,000 ಪ್ರಿಫರೆನ್ಸ್ ಶೇರ್ಸ್ ಅನ್ನ ₹100 ಇರೋ ವ್ಯಾಲ್ಯೂನ ನಾನು ಎಷ್ಟಕ್ಕೆ ರೆಡ್ಯೂಸ್ ಮಾಡಿದ್ದೀನಿ, ಇವಾಗ ₹75ಗೆ ರೆಡ್ಯೂಸ್ ಮಾಡಿದ್ದೀನಿ. ಸೊ ₹75ಗೆ ರೆಡ್ಯೂಸ್ ಮಾಡಿದೀವಿ. ಸೊ ನೀವು ಮಲ್ಟಿಪ್ಲೈ ಮಾಡ್ಕೊಂಡ್ರೆ 4,000 ಇಂಟು 75 ಮಾಡಿದ್ರೆ ನಮಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ ₹3,00,000 ಬರುತ್ತೆ. ₹3,00,000 ನಮಗೆ ಸಿಗುತ್ತೆ. ಸೊ ಈಗ ನೋಡಿ, ಓಲ್ಡ್ ಇರೋದು 4,00,000 ಪ್ರಿಫರೆನ್ಸ್ ಶೇರ್ಸ್ ಇದೆ, 4,00,000 ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇದೆ. ನ್ಯೂ ಬಂದು ₹3,00,000 ಇದೆ. ಇನ್ನ ಡಿಫರೆನ್ಸ್ ಅಮೌಂಟ್ ಏನಾಗುತ್ತೆ ಅಂದ್ರೆ, ಇನ್ನ ಡಿಫರೆನ್ಸ್ ಅಮೌಂಟ್ ಅನ್ನ ಕ್ಯಾಪಿಟಲ್ ರಿಡಕ್ಷನ್ ಅಂತ ಕರಿತೀವಿ. ದಟ್ ಈಸ್ ಕ್ಯಾಪಿಟಲ್ ರಿಡಕ್ಷನ್, ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್, ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್. ಹೇಗೆ ಅಂತ ಹೇಳಿದ್ರೆ ₹4,00,000 ಮೈನಸ್ ₹3,00,000. 4,00,000 ಅಲ್ಲಿ 4,00,000 ಓಲ್ಡ್ ಶೇರ್ ಕ್ಯಾಪಿಟಲ್ ಅಲ್ಲಿ 3,00,000 ನ್ಯೂ ಶೇರ್ ಕ್ಯಾಪಿಟಲ್ ಇರೋದು ಇವಾಗ 3 ಲಕ್ಷ ಅಂತ ಹೇಳಿದ್ರೆ ಇನ್ನು 1 ಲಕ್ಷ ಡಿಫರೆನ್ಸ್ ಬರ್ತಾ ಇದೆ. ಆ 1 ಲಕ್ಷನ ಎಲ್ಲಿ ಕಳಿಸಿರ್ತಾರೆ ಅಂತ ಹೇಳಿದ್ರೆ ಕ್ಯಾಪಿಟಲ್ ರಿಡಕ್ಷನ್ ಮಾಡಿದ್ದಾರೆ ಅಂತ ಅರ್ಥ. ಸೊ ಹಾಗಾಗಿ ₹1,00,000 ಕ್ಯಾಪಿಟಲ್ ರಿಡಕ್ಷನ್ ಅಂತ ತಗೋಬೇಕಾಗುತ್ತೆ. ಸೊ ಇದು ಮೊದಲನೇ ಜರ್ನಲ್ ಎಂಟ್ರಿ. ವೆನ್ ಪ್ರಿಫರೆನ್ಸ್ ಶೇರ್ಸ್ ನ ರೆಡ್ಯೂಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಓಲ್ಡ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಟಾರ್ 4,00,000 ಟು ನ್ಯೂ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ₹75 ಒಂದಕ್ಕಿರೋದು. ಸೊ ಸೇಮ್ 4,000 ಪ್ರಿಫರೆನ್ಸ್ ಶೇರ್ಸ್ ಇಂಟು 75 ಮಾಡಿದ್ರೆ ನಿಮಗೆ 3,00,000 ಬರುತ್ತೆ. ಅಂಡ್ ಆ ಬ್ಯಾಲೆನ್ಸ್ ಇನ್ನೇನು ಬರುತ್ತೆ ₹1,00,000 ಏನಿದೆ ಅದು ಕ್ಯಾಪಿಟಲ್ ರಿಡಕ್ಷನ್ಸ್ಗೆ ಹೋಗುತ್ತೆ. ನರೇಶನ್ ನೀವೇನು ಬರೀಬೇಕಪ್ಪ ಅಂದ್ರೆ ಬೀಯಿಂಗ್ ಕನ್ವರ್ಷನ್ ಆಫ್ 4,000 ಪ್ರಿಫರೆನ್ಸ್ ಶೇರ್ಸ್ of ₹100 each into ₹75.
ಸೊ ಕನ್ವರ್ಷನ್ ಮಾಡ್ತಾ ಇದ್ದೀವಿ. ಆ 4000 ಪ್ರಿಫರೆನ್ಸ್ ಶೇರ್ಸ್ 100 ರುಪೀಸ್ ಇರೋದನ್ನ ನಾನು 75 ರುಪೀಸ್ಗೆ ಕನ್ವರ್ಟ್ ಮಾಡಿದ್ದೀವಿ ಅಂತ ಅರ್ಥ. ಸೊ ಇದು ಮೊದಲನೇ ಜರ್ನಲ್ ಎಂಟ್ರಿ. ಪ್ರಿಫರೆನ್ಸ್ ಶೇರ್ಸ್ ಅನ್ನ 100 ರೂಪಾಯಿ ಇರೋ ಪ್ರಿಫರೆನ್ಸ್ ಶೇರ್ಸ್ ಅನ್ನ 75 ರೂಪಾಯಿಗೆ ರೆಡ್ಯೂಸ್ ಮಾಡಿದ್ದಾರೆ. ಹಾಗಾಗಿ ಓಲ್ಡ್ ಶೇರ್ ಕ್ಯಾಪಿಟಲ್ 4 ಲ್ಯಾಕ್ ಡೆಬಿಟೆಡ್ ಟು ನ್ಯೂ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 3 ಲ್ಯಾಕ್ ಅಂಡ್ ಡಿಫರೆನ್ಸ್ ಅಮೌಂಟ್ ಗೋಸ್ ಟು ಕ್ಯಾಪಿಟಲ್ ರಿಡಕ್ಷನ್. ಈಗ ಅದೇ ತರ ಎರಡನೇದು ಯಾವ್ದಪ್ಪ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಈಕ್ವಿಟಿ ಶೇರ್ಸ್ ಕೊಟ್ಟಿದ್ದಾರೆ. ಈಕ್ವಿಟಿ ಶೇರ್ಸ್ ನ ವ್ಯಾಲ್ಯೂ ಎಷ್ಟಿದೆ ಇಲ್ಲಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅಂತ ಹೇಳಿದ್ರೆ 100 ರೂಪಾಯಿನ ಈ ವ್ಯಾಲ್ಯೂ ಇರ್ತಕ್ಕಂಥದ್ದು. ಅಂದ್ರೆ 8000 ಈಕ್ವಿಟಿ ಶೇರ್ಸ್ ಇದೆ, ಇಂಟು 100 ರುಪೀಸ್ ಮಾಡಿದ್ರೆ 8 ಲ್ಯಾಕ್ ರುಪೀಸ್ ಬರುತ್ತೆ. ಬಟ್ ಇವಾಗ ಈಕ್ವಿಟಿ ಶೇರ್ಸ್ ಅನ್ನ ಎಷ್ಟು ರೂಪಾಯಿಗೆ ರೆಡ್ಯೂಸ್ ಮಾಡಿದ್ದಾರೆ ಅಂದ್ರೆ 37.50ಗೆ ರೆಡ್ಯೂಸ್ ಮಾಡಿದೀವಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಎರಡನೇ ಜರ್ನಲ್ ಎಂಟ್ರೀಸ್ ನೀವೇನ್ ಪಾಸ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಸೊ ನನ್ನ ಹತ್ರ ಆಲ್ರೆಡಿ ಇರ್ತಕ್ಕಂಥ ಶೇರ್ ಕ್ಯಾಪಿಟಲ್, ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟಿದೆ, ದಟ್ ಈಸ್ ಓಲ್ಡ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್. ಓಲ್ಡ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್. ಓಲ್ಡ್ ಅಂದ್ರೆ ಎಷ್ಟು ನನ್ನ ಹತ್ರ ಇರೋದು 8000 ಈಕ್ವಿಟಿ ಶೇರ್ಸ್ ಇದೆ. 8000 ಈಕ್ವಿಟಿ ಶೇರ್ಸ್ ಇಂಟು ಎಷ್ಟು ರೂಪಾಯಿ ನನಗೆ 100 ರುಪೀಸ್ ಇರ್ತಕ್ಕಂಥದ್ದು. ಸೊ 8000 ಇಂಟು 100 ಮಾಡಿದ್ರೆ ಸೊ ನಮಗೆ 8 ಲ್ಯಾಕ್ ರುಪೀಸ್ ಬರುತ್ತೆ. ಸೊ ಓಲ್ಡ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಟಾರ್ ಟು ನ್ಯೂ ಈಕ್ವಿಟಿ ಶೇರ್ ಕ್ಯಾಪಿಟಲ್. ನ್ಯೂ ಈಕ್ವಿಟಿ ಶೇರ್ ಕ್ಯಾಪಿಟಲ್. ನ್ಯೂ ಈಕ್ವಿಟಿ ಶೇರ್ ಕ್ಯಾಪಿಟಲ್. ನ್ಯೂ ಈಕ್ವಿಟಿ ಇವಾಗ ಎಷ್ಟಕ್ಕೆ ರೆಡ್ಯೂಸ್ ಮಾಡಿದ್ದಾರೆ, ಸೇಮ್ 8000 ಶೇರ್ಸ್ ಅನ್ನ ರೆಡ್ಯೂಸ್ ಮಾಡೋದು 37.50ಗೆ ರೆಡ್ಯೂಸ್ ಮಾಡಿದಾರಂತೆ. ಸೊ ಇಲ್ಲಿ ಹೇಳಿದರೆ 100 ರುಪೀಸ್ ಇರೋದು ಓಲ್ಡ್. ಸೊ ಹಾಗಾಗಿ ಓಲ್ಡ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ 8 ಲ್ಯಾಕ್ ಡೆಬಿಟೆಡ್ ಟು ನ್ಯೂ ಈಕ್ವಿಟಿ ಶೇರ್ ಕ್ಯಾಪಿಟಲ್ನ ಎಷ್ಟಕ್ಕೆ ರೆಡ್ಯೂಸ್ ಮಾಡಿದಾರಂತೆ 37.50ಗೆ ರೆಡ್ಯೂಸ್ ಮಾಡಿದೀವಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನೀವೇನ್ ಮಾಡಬೇಕು ಅಂತ ಹೇಳಿದ್ರೆ, ಸೊ 8000 ಇಂಟು 37.50 ಮಾಡಿದ್ರೆ ಸೊ ಎಷ್ಟು ಅಮೌಂಟ್ ಬರುತ್ತಪ್ಪ ಅಂತ ಹೇಳಿದ್ರೆ 3 ಲ್ಯಾಕ್ ರುಪೀಸ್ ಬರುತ್ತೆ. ಸೊ ನೀವು ಮಲ್ಟಿಪ್ಲೈ ಮಾಡಿದಾಗ ಸೊ ನಮಗೆ 3 ಲ್ಯಾಕ್ ರುಪೀಸ್ ಬರುತ್ತೆ. ಸೊ ನ್ಯೂ ಈಕ್ವಿಟಿ ಶೇರ್ ಕ್ಯಾಪಿಟಲ್ 8000 ಈಕ್ವಿಟಿ ಶೇರ್ಸ್ ಇದೆ ಇಂಟು 37.50 ಮಾಡಿದ್ರೆ ನಮಗೆ 3 ಲ್ಯಾಕ್ ರುಪೀಸ್ ಬರುತ್ತೆ. ಸೊ ಇಲ್ಲಿ ನೋಡಿ, ಈಗ ಓಲ್ಡ್ ಇರೋದು 8 ಲ್ಯಾಕು, ನ್ಯೂ ಇರೋದು 3 ಲ್ಯಾಕು. ಇನ್ನು ಡಿಫರೆನ್ಸ್ ಎಷ್ಟು ಅಮೌಂಟ್ ಇದೆ, 5 ಲ್ಯಾಕ್ ಡಿಫರೆನ್ಸ್ ಅಮೌಂಟ್ ಇದೆ. ಈ 5 ಲ್ಯಾಕ್ ಡಿಫರೆನ್ಸ್ ಅಮೌಂಟ್ ಅನ್ನು ನಾವು ಎಲ್ಲಿ ಕಳಿಸ್ಬೇಕಪ್ಪ ಅಂತ ಹೇಳಿದ್ರೆ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ಗೆ ಕಳಿಸ್ಬೇಕಾಗುತ್ತೆ. ಸೊ ಬ್ಯಾಲೆನ್ಸ್ ಇನ್ನು 5 ಲ್ಯಾಕ್ ಏನಿದೆ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಅಂತ ಕರಿತೀವಿ. 5 ಲ್ಯಾಕ್ ರುಪೀಸ್. ಆ 5 ಲ್ಯಾಕ್ ಹೇಗೆ ಎಂತ ತಗೋತಿದ್ದಿಲ್ಲಪ್ಪ, 8 ಲ್ಯಾಕ್ ರುಪೀಸ್ ಓಲ್ಡ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇದೆ, ಮೈನಸ್ 3 ಲ್ಯಾಕ್ ಬಂದು ನ್ಯೂ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇದೆ. ಸೊ 8 ಲ್ಯಾಕ್ ಮೈನಸ್ 5 ಲ್ಯಾಕ್ ಮಾಡಿದ್ರೆ ನಮಗೆ 8 ಲ್ಯಾಕ್ ಮೈನಸ್ 3 ಲ್ಯಾಕ್ ಮಾಡಿದ್ರೆ ನಮಗೆ ಡಿಫರೆನ್ಸ್ 5 ಲ್ಯಾಕ್ ರುಪೀಸ್ ಬರುತ್ತೆ. ಅದು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ಗೆ ಹೋಗ್ಬೇಕಾಗುತ್ತೆ. ಸೊ ನರೇಷನ್ ಏನ್ ಬರಿಬೇಕಪ್ಪ ಅಂತ ಹೇಳಿದ್ರೆ, ನರೇಷನ್ ಬಂದು ಬೀಯಿಂಗ್ ಕನ್ವರ್ಷನ್ ಆಫ್ equity shares of rupees 100 each into rupees 37.50 each. 100 ರುಪೀಸ್ ಇರೋ ಈಕ್ವಿಟಿ ಶೇರ್ಸ್ ಅನ್ನ 37.50ಗೆ ರೆಡ್ಯೂಸ್ ಮಾಡಿದೀವಿ ಅಂತ ತಗೋಬೇಕು. ಸೊ ಅದು ಜರ್ನಲ್ ಎಂಟ್ರಿ. ಓಲ್ಡ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ 8 ಲ್ಯಾಕ್ ಟು ನ್ಯೂ ಈಕ್ವಿಟಿ ಶೇರ್ ಕ್ಯಾಪಿಟಲ್ 3 ಲ್ಯಾಕ್. ಬ್ಯಾಲೆನ್ಸ್ ಫಿಗರ್ ಗೋಸ್ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ಗೆ ಹೋಗಬೇಕು. ನೆಕ್ಸ್ಟ್ ಏನಿದೆ ಅಂತ ಹೇಳಿದ್ರೆ, ಮೂರನೇದು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಡಿಬೆಂಚರ್ ಇದೆ. ಸೊ ಡಿಬೆಂಚರ್ಗೆ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದ ನೋಡಿ, ಡಿಬೆಂಚರ್ ಹೋಲ್ಡರ್ಸ್ ವಿಲ್ ಟೇಕ್ ಓವರ್ ಸ್ಟಾಕ್ ಮತ್ತೆ ಡೆಟಾರ್ಸ್ ಅನ್ನ ತಗೊಂಡು ಹೋಗ್ತಾ ಇದ್ರೆ ಇನ್ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ದೇರ್ ಅಮೌಂಟ್ ಡ್ಯೂ ಟು ದೇಮ್. ಅವ್ರಿಗೆ ಎಷ್ಟು ಅಮೌಂಟ್ ಕೊಡಬೇಕು ಆ ಅಮೌಂಟ್ ಬದಲಾಗಿ ಅವ್ರು ಸ್ಟಾಕ್ ಮತ್ತೆ ಡೆಟಾನ ತಗೊಂಡು ಹೋಗ್ತಾ ಇದೀವಿ ಅಂತ ಹೇಳಿದ್ದಾರೆ. ಸೊ ನೋಡಿ, ಡಿಬೆಂಚರ್ ಹೋಲ್ಡರ್ಸ್ಗೆ ಕೊಟ್ಟಿದ್ದಾರೆ ಅಂದ್ರೆ ನಮಗೆ ಕ್ವಶನ್ ಅಲ್ಲಿ ಡಿಬೆಂಚರ್ ಇದೆ. ಫಸ್ಟ್ ನೀವೇನ್ ಮಾಡಬೇಕು ಅಂದ್ರೆ ಈ ಡಿಬೆಂಚರ್ ಅನ್ನ ನೀವು ಡಿಬೆಂಚರ್ ಹೋಲ್ಡರ್ಸ್ಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಜರ್ನಲ್ ಎಂಟ್ರೀಸ್ ಅನ್ನ ಬರೀಬೇಕು. ಅದಾದ್ಮೇಲೆ ನೀವು ಸೆಟ್ಲ್ಮೆಂಟ್ಗೆ ಬೇಕಾದ್ರೆ ಜರ್ನಲ್ ಎಂಟ್ರೀಸ್ ಅನ್ನ ಪಾಸ್ ಮಾಡಬಹುದು. ಸೊ ನೀವು ಹೇಗೆ ಡಿಬೆಂಚರ್ ಹೋಲ್ಡರ್ಸ್ಗೆ ಟ್ರಾನ್ಸ್ಫರ್ ಮಾಡ್ತೀರಾ ಅಂದ್ರೆ ಏನ್ ಜರ್ನಲ್ ಎಂಟ್ರಿ ಅಂತ ಹೇಳಿದ್ರೆ, ಡಿಬೆಂಚರ್ ಅಕೌಂಟ್ ಡೆಬಿಟೆಡ್ ಟು ಡಿಬೆಂಚರ್ ಹೋಲ್ಡರ್ಸ್ ಅಕೌಂಟ್. ಡಿಬೆಂಚರ್ ಅಕೌಂಟ್ ಡೆಬಿಟೆಡ್ ಟು ಡಿಬೆಂಚರ್ ಹೋಲ್ಡರ್ಸ್ ಅಕೌಂಟ್ ಅಂದ್ರೆ ಡಿಬೆಂಚರ್ನ ಫಸ್ಟ್ ಡಿಬೆಂಚರ್ ಹೋಲ್ಡರ್ಸ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಇಲ್ಲಿ ಎಷ್ಟಿದೆ ಡಿಬೆಂಚರ್ ಅಂತ ಹೇಳಿದ್ರೆ ದಟ್ ಇಸ್ 5% ಮಾರ್ಟ್ಗೇಜ್ ಡಿಬೆಂಚರ್ ಇರೋದು. ಸೊ ಹಾಗಾಗಿ 5% ಮಾರ್ಟ್ಗೇಜ್ ಡಿಬೆಂಚರ್ ಅಕೌಂಟ್ ಅಂತ ತಗೊಳ್ತೀನಿ. 5% ಮಾರ್ಟ್ಗೇಜ್ ಡಿಬೆಂಚರ್ ಅಕೌಂಟ್ ಡೆಬಿಟೆಡ್ ಟು ಡಿಬೆಂಚರ್ ಹೋಲ್ಡರ್ಸ್ ಅಕೌಂಟ್ ಅಂತ ಎಷ್ಟು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ. ಸೊ ಎಷ್ಟು ಅಮೌಂಟ್ ಅಪ್ಪ ಇರೋದು ಡಿಬೆಂಚರ್ ಹೋಲ್ಡರ್ಸ್ 2 ಲ್ಯಾಕ್ ರುಪೀಸ್ ಕೊಟ್ಟಿದ್ದಾರೆ. ಸೊ ನಾನು 2 ಲ್ಯಾಕ್ ರುಪೀಸ್ ಅನ್ನ
ತಗೋಬೇಕಾಗುತ್ತೆ. ಸೊ 5% ಮಾರ್ಟ್ಗೇಜ್ ಡಿಬೆಂಚರ್ ಅಕೌಂಟ್ ಡೆಬಿಟೆಡ್ ಟು ಡಿಬೆಂಚರ್ ಹೋಲ್ಡರ್ಸ್ ಅಕೌಂಟ್ ಅಂತ ತಗೋಬೇಕು. ಅಲ್ಲಿರೋ ಡಿಬೆಂಚರ್ನ ನಾವು ಡಿಬೆಂಚರ್ ಹೋಲ್ಡರ್ಸ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಹಾಗಾಗಿ ಜರ್ನಲ್ ಎಂಟ್ರಿ ಫಸ್ಟ್ ಬರೀಬೇಕು. ಡಿಬೆಂಚರ್ ಅಕೌಂಟ್ ಡೆಬಿಟೆಡ್ ಟು ಡಿಬೆಂಚರ್ ಹೋಲ್ಡರ್ಸ್ ಅಕೌಂಟ್ ಅಂತ ತಗೊಳ್ತೀವಿ. ಸೊ ಜರ್ನಲ್ ಎಂಟ್ರೀಸ್ ಬರೆದಾದ್ಮೇಲೆ ನರೇಶನ್ ಏನ್ ಬರೀಬೇಕಪ್ಪ ಅಂತ ಹೇಳಿದ್ರೆ, ಇದಕ್ಕೆ ಬೀಯಿಂಗ್ ಡಿಬೆಂಚರ್ debentures transferred to debenture holders. ಸೊ ಬೀಯಿಂಗ್ ಡಿಬೆಂಚರ್ಸ್ ಟ್ರಾನ್ಸ್ಫರ್ ಟು ಡಿಬೆಂಚರ್ ಹೋಲ್ಡರ್ಸ್ಗೆ ಡಿಬೆಂಚರ್ನ ಟ್ರಾನ್ಸ್ಫರ್ ಮಾಡಿದೀವಿ ಅಂತ ಬರೀಬೇಕು. ಸೊ ಈಗ ನೀವು ಫಸ್ಟ್ ಡಿಬೆಂಚರ್ ಹೋಲ್ಡರ್ಸ್ಗೆ ಟ್ರಾನ್ಸ್ಫರ್ ಮಾಡಿದಾದ್ಮೇಲೆ ಈಗ ನೀವು ಸೆಟ್ಲ್ಮೆಂಟ್ ಮಾಡ್ತಾ ಇರೋದಕ್ಕೆ ಜರ್ನಲ್ ಎಂಟ್ರೀಸ್ ಅನ್ನ ಬರೀಬೇಕು. ನೋಡಿ, ಯಾವುದೇ ಡಿಬೆಂಚರ್ ಹೋಲ್ಡರ್ಸ್ ಯಾವುದೇ ಅಸೆಟ್ಸ್ ಅನ್ನ ತಗೊಂಡು ಹೋಗ್ತಾ ಇದ್ದಾರೆ ಅಥವಾ ಅವ್ನಿಗೆ ಫುಲ್ ಸೆಟ್ಲ್ಮೆಂಟ್ ಅನ್ನ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಸೊ ಯಾವ ತರ ಜರ್ನಲ್ ಎಂಟ್ರೀಸ್ ಅನ್ನ ಬರೀಬೇಕಪ್ಪ ಅಂತ ಹೇಳಿದ್ರೆ, ಡಿಬೆಂಚರ್ ಹೋಲ್ಡರ್ಸ್ ನ ಸೆಟ್ಲ್ಮೆಂಟ್ ಮಾಡೋದಕ್ಕೆ ಜರ್ನಲ್ ಎಂಟ್ರಿ ಹೇಗೆ ಬರೀಬೇಕು ಅಂತ ಹೇಳಿದ್ರೆ, ಸೊ 4ನೇ ಜರ್ನಲ್ ಎಂಟ್ರಿ ಬಂದು ಡಿಬೆಂಚರ್ ಹೋಲ್ಡರ್ಸ್ ಅಕೌಂಟ್ ಡೆಬಿಟೆಡ್ ಟು ಡಿಬೆಂಚರ್ ಹೋಲ್ಡರ್ಸ್ ಅಕೌಂಟ್ ಡೆಬಿಟೆಡ್ ಟು ಎಷ್ಟು ಬರುತ್ತೆ ಡಿಬೆಂಚರ್ ಹೋಲ್ಡರ್ಸ್ ಅಂದ್ರೆ, ಡಿಬೆಂಚರ್ ಹೋಲ್ಡರ್ಸ್ ಹತ್ರ ಇವಾಗ ಎಷ್ಟು ಅಮೌಂಟ್ ಇರೋದು, ಸೊ ಇಲ್ಲಿದೆ ನೋಡಿ 2 lakh rupees ಕೊಟ್ಟಿದಾರಲ್ವಾ ಡಿಬೆಂಚರ್ದು, ಅದನ್ನು ಡಿಬೆಂಚರ್ ಹೋಲ್ಡರ್ಸ್ಗೆ ಟ್ರಾನ್ಸ್ಫರ್ ಮಾಡಿದೀವಿ. ಸೊ ಡಿಬೆಂಚರ್ ಹೋಲ್ಡರ್ಸ್ ಅಕೌಂಟ್ ಡೆಬಿಟೆಡ್ ಟು 2 lakh rupees ಡೆಬಿಟೆಡ್ ಟು ಏನೇನ್ ತಗೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅವರು ಒಂದು ಸ್ಟಾಕ್ ಅನ್ನ ತಗೊಂಡು ಹೋಗ್ತಾ ಇದ್ದಾರೆ ಟು ಸ್ಟಾಕ್ ಅಕೌಂಟ್. ಸ್ಟಾಕ್ದು ಕ್ವಶನ್ ಅಲ್ಲಿ ಎಷ್ಟು ಅಮೌಂಟ್ ಕೊಟ್ಟಿದ್ದಾರಪ್ಪ ಅಂತ ಹೇಳಿದ್ರೆ, ಸೊ ಇಲ್ಲಿ ನೋಡಿ 1 lakh rupees ತಗೊಂಡು ಹೋಗ್ತಾ ಇದೀವಿ ಅಂತ ಹೇಳಿದ್ದಾರೆ. ಸ್ಟಾಕ್ ಬಂದು 1 lakh rupees ತಗೊಂಡು ಹೋಗ್ತಾ ಇದ್ದಾರೆ ಅಂತ. ಸೊ ಸ್ಟಾಕ್ 1 lakh rupees. ಸೊ ಹಾಗಾಗಿ ಡಿಬೆಂಚರ್ ಹೋಲ್ಡರ್ಸ್ ಅಕೌಂಟ್ ಡೆಬಿಟೆಡ್ ಟು ಸ್ಟಾಕ್ 1 lakh. ನೆಕ್ಸ್ಟ್ ಇನ್ನೇನ್ ತಗೊಂಡು ಹೋಗ್ತಾ ಇದಾರಂತೆ, ಟು ಡೆಟಾಸ್ ಅನ್ನು ಎಷ್ಟಿದೆ ಕ್ವಶನ್ ಅಲ್ಲಿ ಅಂತ ಹೇಳಿದ್ರೆ, ಬ್ಯಾಲೆನ್ಸ್ ಶೀಟ್ ಅಲ್ಲಿ ಡೆಟಾಸ್ ಬಂದು 80,000 ರೂಪಾಯಿ ಕೊಟ್ಟಿದ್ದಾರೆ. ಸೊ ಡಿಬೆಂಚರ್ ಹೋಲ್ಡರ್ಸ್ ಅಕೌಂಟ್ 2 lakh rupees ಡೆಬಿಟೆಡ್ ಟು ಸ್ಟಾಕ್ ಅಕೌಂಟ್ 1 lakh ಅಂಡ್ ಡೆಟಾಸ್ ಅಕೌಂಟ್ 80,000. ಈಗ ಡಿಬೆಂಚರ್ ಇರೋದೆಷ್ಟು, ಡಿಬೆಂಚರ್ ಹೋಲ್ಡರ್ಸ್ 2 lakh ಇರೋದು, ಅವನು ಸ್ಟಾಕ್ ಮತ್ತೆ ಡೆಟಾರ್ ಎರಡು ತಗೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳಿದ್ದಾನೆ. ಸೊ ನಾನು ಇವೆರಡು ಟೋಟಲ್ ಮಾಡಿದ್ರೆ ನನಗೆ ಎಷ್ಟು ಬರುತ್ತಪ್ಪ ಅಂದ್ರೆ 1,80,000 ಮಾತ್ರ ಬರ್ತಾ ಇದೆ. ಬಟ್ ಡಿಬೆಂಚರ್ ಹೋಲ್ಡರ್ಸ್ ಇರೋದು 2 lakh, ಅವ್ನು ತಗೊಂಡು ಹೋಗ್ತಾ ಇರೋದು ಬರೀ 1,80,000 ಮಾತ್ರ ತಗೊಂಡು ಹೋಗ್ತಾ ಇದ್ದಾನೆ. ಇನ್ನು ಬ್ಯಾಲೆನ್ಸ್ 20,000 ಅಮೌಂಟ್ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಬ್ಯಾಲೆನ್ಸ್ 20,000 ಇದನ್ನು ನಾವು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಅಂತ ತಗೋಬೇಕು. ಯಾಕಂದ್ರೆ ಡಿಬೆಂಚರ್ ಹೋಲ್ಡರ್ಸ್ಗೆ ಟೋಟಲ್ ಕೊಡಬೇಕಾಗಿರೋದು 2 lakh rupees ಕೊಡಬೇಕು. ಡಿಬೆಂಚರ್ ತಗೊಂಡು ಹೋಗ್ತಾ ಇರೋದು ಸ್ಟಾಕ್ ಅನ್ನ ತಗೊಂಡು ಹೋಗ್ತಾ ಇದ್ದಾನೆ 1 lakh rupees ಇದೆ, ಡೆಟಾಸ್ ನ ತಗೊಂಡು ಹೋಗ್ತಾ ಇದ್ದಾನೆ 80,000 ಇದೆ. ಸೊ ಎರಡು ಆಡ್ ಮಾಡಿದ್ರೆ 1,80,000 ಇದೆ. ಬಟ್ 2 lakh ಇರೋ ಡಿಬೆಂಚರ್ ಹೋಲ್ಡರ್ಸ್ 1,80,000 ತಗೊಂಡು ಹೋಗ್ತಾ ಇದ್ದಾನೆ ಅಂತಾನೆ 20,000 ತಗೊಂಡು ಹೋಗ್ತಾ ಇಲ್ಲ. ಆ 20,000 ಏನಂತ ಟ್ರೀಟ್ ಮಾಡ್ತೀವಿ ಅಂದ್ರೆ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಅಂತ ಕರಿತೀವಿ. 20,000 ಬರುತ್ತೆ. ಸೊ ಇದಕ್ಕೆ ನೀವು ಜರ್ನಲ್ ಎಂಟ್ರೀಸ್ ಅನ್ನ ಏನ್ ಬರೀಬೇಕಪ್ಪ ಅಂದ್ರೆ, ಬೀಯಿಂಗ್ ಡಿಬೆಂಚರ್ ಹೋಲ್ಡರ್ಸ್ ಬ್ಯಾಲೆನ್ಸ್ ಸೆಟಲ್ಡ್. ಡಿಬೆಂಚರ್ ಹೋಲ್ಡರ್ಸ್ ಬ್ಯಾಲೆನ್ಸ್ ಸೆಟಲ್ ಮಾಡಿದಾರಂತೆ, ಸ್ಟಾಕ್ ಮತ್ತೆ ಡೆಟಾರ್ ಇಂದ ಸೆಟಲ್ ಮಾಡಿದ್ದಾರೆ ಅಂತ. ಸೊ ಇದು 4ನೇ ಜರ್ನಲ್ ಎಂಟ್ರೀಸ್ ಅನ್ನ ಬರೀಬೇಕು. ಸೊ ಇದಾದ್ಮೇಲೆ ನೆಕ್ಸ್ಟ್ ಇನ್ನೇನಿದೆ ಅಂತ ಹೇಳಿದ್ರೆ, ಗುಡ್ ವಿಲ್ ನ ಕಂಪ್ಲೀಟ್ ಆಗಿ ತಗೊಂಡೋಗಿದ್ದಾರೆ ಅಂತೆ. ಸೊ ಅದನ್ನ ಗುಡ್ ವಿಲ್ ತಗೊಂಡೋಗಿರೋದಕ್ಕೆ ಲಾಸ್ಟ್ ಅಲ್ಲಿ ಜರ್ನಲ್ ಎಂಟ್ರೀಸ್ ಅನ್ನ ಬರೀಬೇಕು ಎಲ್ಲ ಅಸೆಟ್ಗೆ ಸೇರಿಸಿ. ಫಿಕ್ಸ್ಡ್ ಅಸೆಟ್ ಏನಿದೆ, ಏನು ಫ್ರೀ ವರ್ಲ್ಡ್ ಪ್ರಿಮೈಸಸ್ ರೆಡ್ಯೂಸ್ ಆಗಿದೆ ಅಂತ ಹೇಳಿದರೆ, ಸೊ ಅದಕ್ಕೂ ಕೂಡ ಲಾಸ್ಟ್ ಅಲ್ಲಿ ಜರ್ನಲ್ ಎಂಟ್ರೀಸ್ ಅನ್ನ ಒಂದರಲ್ಲೇ ಬರೀಬೇಕು. ಬಟ್ ಪ್ಲಾಂಟ್ ಯಾವುದೇ ಅಸೆಟ್ ಅಪ್ರಿಸಿಯೇಟ್ ಆದ್ರೆ ಅದಕ್ಕೆ ಸಪರೇಟ್ ಜರ್ನಲ್ ಎಂಟ್ರೀಸ್ ಅನ್ನ ತೋರಿಸಬೇಕು. ಸೊ ಯಾವುದೇ ಅಸೆಟ್ ಅಪ್ರಿಸಿಯೇಟ್ ಆದ್ರೆ ಅದಕ್ಕೆ ಸಪರೇಟ್ ಜರ್ನಲ್ ಎಂಟ್ರೀಸ್ ಅನ್ನ ತೋರಿಸಬೇಕು. ಇಲ್ಲಿ ಪ್ಲಾಂಟ್ ಅಪ್ರಿಸಿಯೇಟ್ ಆಗಿದೆ ಅಂತೆ. ಸೊ 5ನೇದಕ್ಕೆ ಜರ್ನಲ್ ಎಂಟ್ರಿ ಏನ್ ಬರೀಬೇಕಪ್ಪ ಅಂದ್ರೆ, ಯಾವ ಪ್ಲಾಂಟ್ ಅಪ್ರಿಸಿಯೇಟೆಡ್ 10,000 ಅಪ್ರಿಸಿಯೇಟ್ ಆಗಿದೆ ಅಂದ್ರೆ ಅಸೆಟ್ ಅಕೌಂಟ್, ಇಲ್ಲಿ ಯಾವ್ದು ಅಸೆಟ್, ಪ್ಲಾಂಟ್ ಇಸ್ ಅನ್ ಅಸೆಟ್. ಸೊ ಪ್ಲಾಂಟ್ ಅಕೌಂಟ್ ಡೆಬಿಟೆಡ್ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಅಂತ ಕರಿತೀವಿ. ಎಷ್ಟು ಅಪ್ರಿಸಿಯೇಟ್ ಆಗಿದೆ ಅಂತ 1 lakh rupees ಅಪ್ರಿಸಿಯೇಟ್ ಆಗಿದೆ ಅಂತ ಹೇಳಿದರೆ, ಸೊ 1 lakh rupees ಅಪ್ರಿಸಿಯೇಟ್ ಆದ್ರೆ ಸಪರೇಟ್ ಆಗಿ ತಗೊಳ್ಳಿ. ಸೊ ಯಾವ ಅಸೆಟ್ ಅಕೌಂಟ್ ಅಂದ್ರೆ ಇಲ್ಲಿ ಪ್ಲಾಂಟ್ ಅಕೌಂಟ್ ಡೆಬಿಟೆಡ್ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಅಂತ ಕರಿತೀವಿ.
ಸೊ ನರೇಶನ್ being plant appreciated by 1 lakh. ಅಪ್ರಿಸಿಯೇಟ್ ಆಗಿದೆ, 1 lakh rupees ಅಪ್ರಿಸಿಯೇಟ್ ಆಗಿದೆ ಅಂತ ತಗೊಂಡಿದ್ದೀವಿ. ಸೊ ಇದು ಅಪ್ರಿಸಿಯೇಟ್ ಆದರೆ ನೀವು ಸಪ್ರೇಟ್ ಆಗಿ ತೋರಿಸಿ, ಡಿಪ್ರಿಸಿಯೇಟ್ ಆದರೆ ಎಲ್ಲ ಸೇರಿಸಿ ಒಂದರಲ್ಲೇ ತೋರಿಸ್ಬೋದು. ಸೊ ಇದು 5ನೇ ಜರ್ನಲ್ ಎಂಟ್ರಿ. ಅಂಡ್ ಲಾಸ್ಟ್ ಜರ್ನಲ್ ಎಂಟ್ರೀಸ್ ಇನ್ನೊಂದು ಏನಿದೆಯಪ್ಪ ಅಂತ ಹೇಳಿದ್ರೆ, ಸೊ ಸೆಟ್ಲ್ಮೆಂಟ್ ಅನ್ನ ಮಾಡ್ತಾ ಇದ್ದಾರೆ, ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಅನ್ನ ಯುಟಿಲೈಸ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ನೀವು ಒಂದು ಜರ್ನಲ್ ಎಂಟ್ರೀಸ್ ಅನ್ನ ಬರೀಬೇಕು. ಕಾಮನ್ ಆಗಿ ಲಾಸ್ಟ್ ಜರ್ನಲ್ ಎಂಟ್ರೀಸ್ ಅನ್ನ ಇದು ಯೂಸ್ ಮಾಡೋದು. ಸೊ ಲಾಸ್ಟ್ ಜರ್ನಲ್ ಎಂಟ್ರಿ ಏನ್ ತಗೋಬೇಕಪ್ಪ ಅಂದ್ರೆ, ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಡೆಬಿಟೆಡ್ ಟು ನೋಡಿ. ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ, ಸೊ ಇಲ್ಲಿ ನೋಡಿ ಕ್ಯಾಪಿಟಲ್ ರಿಡಕ್ಷನ್ಸ್ ಎಷ್ಟಿದೆ ಅಂತ ಹೇಳಿದ್ರೆ, ನೋಡಿ ಇಲ್ಲಿ ಕ್ಯಾಪಿಟಲ್ ರಿಡಕ್ಷನ್ ಎಷ್ಟಿದೆಯಪ್ಪ, ಇಲ್ಲಿ ಕ್ಯಾಪಿಟಲ್ ರಿಡಕ್ಷನ್ ಅಮೌಂಟು 1 lakh rupees ಇದೆ. ಸೊ 1 lakh. ಸೊ ಇಲ್ಲಿ ಬ್ರಾಕೆಟ್ ಅಲ್ಲಿ ತೋರಿಸಿರ್ತೀನಿ ಹೆಂಗ್ ಬರುತ್ತೆ ಕ್ಯಾಪಿಟಲ್ ರಿಡಕ್ಷನ್. 1 lakh ಪ್ಲಸ್ ಎರಡನೇ ಜರ್ನಲ್ ಅಲ್ಲಿ ಕ್ಯಾಪಿಟಲ್ ರಿಡಕ್ಷನ್ಸ್ ಇದೆಯಾ, ಎರಡನೇ ಕ್ಯಾಪಿಟಲ್ ರಿಡಕ್ಷನ್ ಇದೆ, ಎಷ್ಟಿದೆಯಪ್ಪ ಅಂದ್ರೆ 5 lakh rupees ಇದೆ. ದಟ್ ಈಸ್ 5 lakh. 1 lakh ಪ್ಲಸ್ 5 lakh ಪ್ಲಸ್ ಮೂರನೇ ಜರ್ನಲ್ ಎಂಟ್ರೀಸ್ ಅಲ್ಲಿ ಕ್ಯಾಪಿಟಲ್ ರಿಡಕ್ಷನ್ ಇದೆಯಾ, ಇಲ್ಲ. 4ನೇ ಜರ್ನಲ್ ಎಂಟ್ರೀಸ್ ಅಲ್ಲಿ ನೋಡಿ ಕ್ಯಾಪಿಟಲ್ ರಿಡಕ್ಷನ್ಸ್ ಇದೆ, ಎಷ್ಟಿದೆ ಅಂತ ಹೇಳಿದ್ರೆ 4ನೇ ಜರ್ನಲ್ ಎಂಟ್ರೀಸ್ ಅಲ್ಲಿ 20,000 ಇದೆ. ಸೊ 20,000 ಪ್ಲಸ್ 5ನೇ ಜರ್ನಲ್ ಎಂಟ್ರೀಸ್ ಅಲ್ಲಿ ನೋಡಿ ಕ್ಯಾಪಿಟಲ್ ರಿಡಕ್ಷನ್ಸ್ ಅಂತ ಇದೆ, ಎಷ್ಟಿದೆಯಪ್ಪ ಅಂದ್ರೆ 1 lakh rupees ಇದೆ. ಸೊ 1 lakh rupees. ಸೊ ಇನ್ಯಾವುದನ್ನ ಕ್ಯಾಪಿಟಲ್ ರಿಡಕ್ಷನ್ಸ್ ಇದೆಯಾ, ಇಲ್ಲ. ಸೊ ಅಷ್ಟು ನೀವು ಟೋಟಲ್ ಮಾಡಿದ್ರೆ, ಈ ಕ್ಯಾಪಿಟಲ್ ರಿಡಕ್ಷನ್ಸ್ ಏನಿದೆ ಅಷ್ಟು ಟೋಟಲ್ ಮಾಡಿದ್ರೆ, ಸೊ 1 5 1 6 ಸೊ 7 7,20,000 ಬರುತ್ತೆ. ಸೊ 7,20,000. ಸೊ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ 7,20,000 ಅಂತ ಕರಿತೀವಿ. ಸೊ ಈಗ ನೀವು ಇದನ್ನ ಯಾವ ತರ ಯುಟಿಲೈಸ್ ಮಾಡಬೇಕು ಅಂದ್ರೆ, ಫಸ್ಟ್ ನೀವು ಫಿಕ್ಟಿಷಿಯಸ್ ಅಸೆಟ್ಸ್ ಅನ್ನ ಯುಟಿಲೈಸ್ ಮಾಡಬೇಕು. ಫಿಕ್ಟಿಷಿಯಸ್ ಅಸೆಟ್ಸ್ ಅಂತ ಹೇಳಿದ್ರೆ, ಕ್ವಶನ್ ಅಲ್ಲಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನೋಡಿ ಅಸೆಟ್ ಸೈಡ್ ಯಾವ್ದು ಕೊಟ್ಟಿದಾರಪ್ಪ ಅಂತ ಹೇಳಿದ್ರೆ, ಸೊ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕೊಟ್ಟಿದ್ದಾರೆ, ದಿಸ್ ಇಸ್ ಫಿಕ್ಟಿಷಿಯಸ್ ಅಸೆಟ್ಸ್. ಮತ್ತೆ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಕೊಟ್ರೆ ಅದನ್ನು ಕೂಡ ನೀವು ತಗೋಬೇಕು. ಸೊ ಯಾವಾಗಲೂ ಫಸ್ಟ್ ನೀವು ಫಿಕ್ಟಿಷಿಯಸ್ ಅಸೆಟ್ ನೇ ತಗೋಬೇಕಾಗುತ್ತೆ. ಸೊ ಹಾಗಾಗಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕೊಟ್ಟಿದ್ದಾರೆ ಇಲ್ಲಿ ಕ್ವಶನ್ ಅಲ್ಲಿ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ಯುಟಿಲೈಸ್ ಮಾಡ್ತಾ ಇದಾರಂತೆ. ಸೊ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಸೊ ಇದು ಕ್ವಶನ್ ಅಲ್ಲಿ ಕೊಟ್ಟಿರ್ಬೋದು, ಕೊಡದೇನು ಕೂಡ ಇರ್ಬೋದು. ಫೈನಲ್ ಸೆಟ್ಲ್ಮೆಂಟ್ ಏನು ಕ್ಯಾಪಿಟಲ್ ರಿಡಕ್ಷನ್ ಅಮೌಂಟ್ ಇರುತ್ತೆ ಅದನ್ನ ಯಾವ್ದಕ್ಕೆ ಯುಟಿಲೈಸ್ ಮಾಡ್ತಾರೆ ಅಂತ ಜರ್ನಲ್ ಎಂಟ್ರಿ ಬರೀಬೇಕು. ಸೊ ಹಾಗಾಗಿ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಡೆಬಿಟೆಡ್ ಟು ಫಸ್ಟ್ ಫಿಕ್ಟಿಷಿಯಸ್ ಅಸೆಟ್ಸ್ ಕ್ವಶನ್ ಅಲ್ಲಿ ಕೊಟ್ಟಿದೆ ನೋಡಿ. ಇಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕೊಟ್ಟಿದ್ದಾರೆ 4,90,000 rupees ಕೊಟ್ಟಿದ್ದಾರೆ. ಫಸ್ಟ್ ಅದಕ್ಕೆ ತಗೋಬೇಕು ಫಿಕ್ಟಿಷಿಯಸ್ ಅಸೆಟ್ಸ್. ಸೊ ಅದಾದ್ಮೇಲೆ ನೆಕ್ಸ್ಟ್ ನೀವು ಯಾವ್ಯಾವ ಅಸೆಟ್ಸ್ ಅನ್ನ ಹೇಳಿದ್ದಾರೆ ಅದನ್ನ ನೋಡ್ಕೊಂಡು ಹೋಗ್ತಾ ಇರಿ. ಸೊ ನೆಕ್ಸ್ಟ್ ಏನಕ್ಕೆ ತಗೋಬೇಕಪ್ಪ ಅಂತ ಹೇಳಿದ್ರೆ, ಫಿಕ್ಟಿಷಿಯಸ್ ಅಸೆಟ್ಸ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆಯ್ತು, ಇಲ್ಲ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಇದೆಯಾ, ಇಲ್ಲ. ಸೊ ಇದಾದ್ಮೇಲೆ ಗುಡ್ ವಿಲ್ ಇದೆ. ಸೊ ಇಂಟ್ಯಾಂಜಿಬಲ್ ಅಸೆಟ್ ಗುಡ್ ವಿಲ್ ಕೊಡಬೇಕು. ಗುಡ್ ವಿಲ್ 30,000 ಇದೆ. ಅವರೇ ಇಲ್ಲಿ ಅಡ್ಜಸ್ಟ್ಮೆಂಟ್ ಅಲ್ಲಿ ಹೇಳಿದ್ದಾರೆ ಗುಡ್ ವಿಲ್ ಕಂಪ್ಲೀಟ್ಲಿ ರಿಟರ್ನ್ ಆಫ್. ಕಂಪ್ಲೀಟ್ಲಿ ಅಂದ್ರೆ ಎಂಟೈರ್ 30,000 ಕೂಡ ರಿಟರ್ನ್ ಆಫ್ ಮಾಡ್ತಾ ಇದೀವಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಗುಡ್ ವಿಲ್ ಅಕೌಂಟ್ ಕಂಪ್ಲೀಟ್ ಆಗಿ ತಗೊಂಡು ಹೋಗ್ತಾ ಇದಾರಂತೆ. ಸೊ ಎಷ್ಟು ಅಮೌಂಟ್ ಅಪ್ಪ ಅಂತ ಹೇಳಿದ್ರೆ 30,000 ಫುಲ್ ಅಮೌಂಟ್ ತಗೊಂಡು ಹೋಗ್ತಾ ಇದಾರೆ ಅಂತ ಅರ್ಥ. ಸೊ 30,000 ಗುಡ್ ವಿಲ್ ಇದೆ. ಸೊ ನೆಕ್ಸ್ಟ್ ಇನ್ನೇನ್ ಬರುತ್ತಪ್ಪ ಅಂತ ಹೇಳಿದ್ರೆ, ಟು ಇನ್ನೇನಿದೆ ಅಂತ ಹೇಳಿದ್ರೆ, ಕ್ವಶನ್ ಅಲ್ಲಿ ಫ್ರೀ ಓಲ್ಡ್ ಪ್ರಿಮೈಸಸ್ ಡಿಪ್ರಿಸಿಯೇಟ್ ಮಾಡಿದಾರಂತೆ 50%. ಸೊ ಟು ಫ್ರೀ ಓಲ್ಡ್ ಪ್ರಿಮೈಸಸ್ ಅಕೌಂಟ್ 50% ಅಂತ ಹೇಳಿದ್ರೆ ಎಷ್ಟು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಬ್ಯಾಲೆನ್ಸ್ ಶೀಟ್ ಅಲ್ಲಿ ಎಷ್ಟಿದೆ ಫ್ರೀ ಓಲ್ಡ್ ಪ್ರಿಮೈಸಸ್ 4 lakh ಇದೆ. 4 lakh ಅಲ್ಲಿ 50% ಅನ್ನ ಮಾಡ್ಕೊಂಡ್ರೆ ನಿಮ್ಗೆ ಬರ್ತಕ್ಕಂಥದ್ದು, ಸೊ ಈ 4 lakh ಮೇಲೆ 50% ಅನ್ನ ಡಿಪ್ರಿಸಿಯೇಟ್ ಮಾಡಿದ್ದಾರೆ. ಸೊ ಹಾಗಾಗಿ 50% ಮಾಡ್ಕೊಂಡ್ರೆ ಸೊ 2 lakh rupees ಬರುತ್ತೆ. 2 lakh rupees. ಸೊ ಇನ್ನು ಯಾವ್ದಾದ್ರು ಇದೆಯಾ ಅಂತ ಹೇಳಿದ್ರೆ ಚೆಕ್ ಮಾಡ್ಕೊಳ್ಳಿ. ಸೊ ಇನ್ನು ಬ್ಯಾಲೆನ್ಸ್ ಏನಾದ್ರು ಇದೆಯಾ ಅಂತ ಹೇಳ್ಬಿಟ್ಟು ನೋಡಿ. ಸೊ ಇಲ್ಲಿ 7,20,000 ಇದೆ. ಸೊ ಇಲ್ಲೂ ಕೂಡ ಈ ಮೂರು ಟೋಟಲ್ ಮಾಡಿದ್ರೆ 7,20,000 ಬರ್ತಾ ಇದೆಯಾ ಅಥವಾ ಡಿಫ್ರೆನ್ಸ್ ಏನಾದ್ರು ಇದೆಯಾ ನೋಡಿ. ಸೊ ಒಂದು 4,90,000 ಪ್ಲಸ್ 30 ಪ್ಲಸ್ 2 lakh. ಸೊ ಇಲ್ಲೂ ಕೂಡ 7,20,000 ಬರ್ತಾ ಇದೆ. ಸಪೋಸ್ ಇನ್ನೇನಾದ್ರು ಬ್ಯಾಲೆನ್ಸ್ ಉಳ್ಕೊಂಡಿದ್ರೆ ಅದನ್ನ ನಾವು ಕ್ಯಾಪಿಟಲ್ ರಿಸರ್ವ್ಗೆ ತಗೊಂಡು ಹೋಗ್ತಾ ಇದ್ವಿ.
ಸೊ ಇನ್ಯಾವುದು ಬ್ಯಾಲೆನ್ಸ್ ಇಲ್ಲ. ಅವ್ರು ಹೇಳಿರೋದು ಕ್ಯಾಪಿಟಲ್ ರಿಡಕ್ಷನ್ಸ್ನ ಯೂಸ್ ಮಾಡ್ತಾ ಇದ್ದಾರೆ, ಗುಡ್ ವಿಲ್ಗೆ ಯೂಸ್ ಮಾಡ್ತಾ ಇದ್ದಾರಂತೆ, ಅಂಡ್ ಪ್ರೀ ಓಲ್ಡ್ ಪ್ರಿಮೈಸಸ್ನ ಡಿಪ್ರಿಸಿಯೇಟ್ ಮಾಡಿದ್ದೀವಿ, ಅಂಡ್ ಏನು ಬ್ಯಾಲೆನ್ಸ್ ಏನು ಉಳ್ಕೊಳುತ್ತೆ ಗುಡ್ ವಿಲ್ನ ಕಂಪ್ಲೀಟ್ ಆಗಿ ತಗೊಂಡು ಹೋಗ್ತಾ ಇದೀವಿ ಅಂತ ಹೇಳಿದರೆ. ಸೊ ಈಗ 7,20,000 ಈ ಕಡೆನೂ ಇದೆ, ಈ ಕಡೆ 7,20,000 ಇದೆ. ಸೊ ಇನ್ಯಾವುದು ಕೂಡ ಇಲ್ಲ. ಸೊ ನರೇಷನ್ಸ್ ಅನ್ನ ಬರಿಬೇಕಾದ್ರೆ ಬೀಯಿಂಗ್ ದಿ utilization of capital reduction account balance, writing of profit and loss account, comma, goodwill account, and freehold premises account. ಸೊ ಇದಕ್ಕೆ ನಾವು ಯುಟಿಲೈಸ್ ಮಾಡಿದೀವಿ ಅಂತ ಅರ್ಥ. ಸೊ ಯುಟಿಲೈಸ್ ಮಾಡೋದಕ್ಕೆ ಇದೇ ತರ ಜರ್ನಲ್ ಅನ್ನ ಬರೀಬೇಕು. ಸೊ ಅಲ್ಲಿ ಯಾವ ಅಸೆಟ್ ನ ತಗೊಳಕ್ ಹೋಗ್ಬಾರ್ದು, ಅವ್ರು ಯಾವ ಅಸೆಟ್ ಹೇಳಿದ್ರೆ ಆ ಅಸೆಟ್ ನ ತಗೋಬೇಕು. ಫಸ್ಟ್ ನೀವು ನಾಮಿನಲ್ ಅಸೆಟ್ಸ್ ಅನ್ನೇ ತಗೋಬೇಕು, ಪ್ರಾಫಿಟ್ ಅಂಡ್ ಲಾಸ್, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್, ಆಮೇಲೆ ಗುಡ್ ವಿಲ್, ಆಮೇಲೆ ಇನ್ಯಾವ್ದನ್ನ ಅಸೆಟ್ಸ್ ಇದ್ರೆ ಅಸೆಟ್ಸ್ ಅನ್ನ ತಗೋಬೇಕಾಗುತ್ತೆ. ಸೊ ಇನ್ಯಾವುದು ಇಲ್ಲ. ಇಷ್ಟು 6 ಜರ್ನಲ್ ಎಂಟ್ರೀಸ್ ನೀವು ಈ ಒಂದು ಕ್ವಶನ್ಗೆ ನೀವು ಜರ್ನಲ್ ಎಂಟ್ರೀಸ್ ಅನ್ನ ಪಾಸ್ ಮಾಡಬೇಕು. ಸೊ ಇದು ಫಸ್ಟ್ ಜರ್ನಲ್ ಎಂಟ್ರೀಸ್ ಅನ್ನ ಕೇಳಿರೋದು. ಸೊ ಯಾವ್ಯಾವುದಕ್ಕೆ ಜರ್ನಲ್ ಎಂಟ್ರೀಸ್ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾನೋ ಆಯಾ ಒಂದು ಅಡ್ಜಸ್ಟ್ಮೆಂಟ್ಗೆ ಜರ್ನಲ್ ಎಂಟ್ರೀಸ್ ಅನ್ನ ಪಾಸ್ ಮಾಡಬೇಕು. ಸೊ ಈಗ ನೀವು ಜರ್ನಲ್ ಎಂಟ್ರೀಸ್ ಅನ್ನ ಪಾಸ್ ಮಾಡಿದಾದ್ಮೇಲೆ ಸೊ ರೀಕನ್ಸ್ಟ್ರಕ್ಟೆಡ್ ಬ್ಯಾಲೆನ್ಸ್ ಶೀಟ್ ಅನ್ನ ಪ್ರಿಪೇರ್ ಮಾಡಬೇಕು. ಬ್ಯಾಲೆನ್ಸ್ ಶೀಟ್ ಆಫ್ ಗಿರಿ ಲಿಮಿಟೆಡ್ ನ ಪ್ರಿಪೇರ್ ಮಾಡಬೇಕು. ವರ್ಟಿಕಲ್ ಫಾರ್ಮಲ್ ಅಲ್ಲಿ ಫಸ್ಟ್ ಈಕ್ವಿಟಿ ಅಂಡ್ ಲಯಬಿಲಿಟೀಸ್ ತಗೊಳ್ಳಿ, ಆಮೇಲೆ ಅಮೌಂಟ್ ಅನ್ನ ತಗೊಳ್ಳಿ ಅಂತೆ. ಸೊ ಈಕ್ವಿಟಿ ಅಂಡ್ ಲಯಬಿಲಿಟಿ ಸೈಡ್ ನಾವು 3 ಹೆಡ್ಡಿಂಗ್ ಅನ್ನ ಮಾಡ್ತೀವಿ. ಅದರಲ್ಲಿ ಫಸ್ಟ್ ಒನ್ ಮೈನ್ ಹೆಡ್ಡಿಂಗ್ ಏನಪ್ಪಾ ಅಂತ ಹೇಳಿದ್ರೆ ಶೇರ್ ಹೋಲ್ಡರ್ಸ್ ಫಂಡ್. ಫಸ್ಟ್ ನೀವು ಶೇರ್ ಹೋಲ್ಡರ್ಸ್ ಫಂಡ್ ಅನ್ನು ತಗೋಬೇಕು. ಸೊ ನೋಡಿ, ಶೇರ್ ಹೋಲ್ಡರ್ಸ್ ಫಂಡ್ ಅಲ್ಲಿ ಏನೇನು ಬರುತ್ತಪ್ಪ ಅಂತ ಹೇಳಿದ್ರೆ, ಒಂದು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಬರುತ್ತೆ. ಶೇರ್ ಹೋಲ್ಡರ್ಸ್ ಫಂಡ್ ಅಲ್ಲಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಬರುತ್ತೆ. ಈಗ ಕ್ವಶನ್ ಅಲ್ಲಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ, ನೋಡಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರೋ ಈಕ್ವಿಟಿ ಶೇರ್ ಕ್ಯಾಪಿಟಲ್ 8 ಲ್ಯಾಕ್ ರುಪೀಸ್ ಇದೆ. ಈಗ ನೀವು ರೀಕನ್ಸ್ಟ್ರಕ್ಟೆಡ್ ಮಾಡ್ತಾ ಇದ್ದೀರಾ ಅಂದ್ರೆ ನೀವು 8 ಲ್ಯಾಕ್ ಅನ್ನ ತಗೋಬೇಡಿ. ಯಾಕೆಂದ್ರೆ ನನ್ನ ಹತ್ರ ಇವಾಗ ನ್ಯೂ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಕ್ವಶನ್ ಅಲ್ಲಿ ನಾವು ಜನರಲ್ ಎಂಟ್ರೀಸ್ ಅನ್ನ ಪಾಸ್ ಮಾಡಿದಾಗ ನಮ್ಮ ಹತ್ರ ಇವಾಗ ನ್ಯೂ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇರೋದು 8 ಲ್ಯಾಕ್ ಅಲ್ಲ, 3 ಲ್ಯಾಕ್ ರುಪೀಸ್ ಓನ್ಲಿ. ಯಾಕೆಂದ್ರೆ ನಾನು ಅದನ್ನ ಈಗ ರೆಡ್ಯೂಸ್ ಮಾಡಿದ್ದೀನಿ, 37.50ಗೆ ರೆಡ್ಯೂಸ್ ಮಾಡೋದ್ರಿಂದ ನನಗೆ ನ್ಯೂ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 3 ಲ್ಯಾಕ್ ರುಪೀಸ್ ಬರುತ್ತೆ. ಅಂದ್ರೆ 8,000 ಈಕ್ವಿಟಿ ಶೇರ್ಸ್ ಇರೋದು. ಸೊ 8,000 ಏನು ಈಕ್ವಿಟಿ ಶೇರ್ಸ್ ಇದೆ ಇಂಟು 37.50 ರೆಡ್ಯೂಸ್ ಮಾಡೋದ್ರಿಂದ ನಾನು 8,000 ಇಂಟು 37.5 ಮಾಡಿದ್ರೆ ನನಗೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 3 ಲ್ಯಾಕ್ ರುಪೀಸ್ ಬರುತ್ತೆ. ಬ್ಯಾಲೆನ್ಸ್ ಶೀಟ್ ಅಲ್ಲಿರೋ 8 ಲ್ಯಾಕ್ ತಗೋಬಾರ್ದು, ಯಾಕಂದ್ರೆ ರೀಕನ್ಸ್ಟ್ರಕ್ಟ್ ಮಾಡಿದೀವಿ. ಈಗ 100 ರುಪೀಸ್ ಇರೋದನ್ನ ನಾವು 37.50ಗೆ ರೆಡ್ಯೂಸ್ ಮಾಡಿದೀವಿ. ಹಾಗಾಗಿ ಹೊಸದಾಗಿ ಇರ್ತಕ್ಕಂಥ ಈಕ್ವಿಟಿ ಶೇರ್ಸ್ ಅನ್ನ ತಗೋಬೇಕಾಗುತ್ತೆ. ನೆಕ್ಸ್ಟ್ ಈಕ್ವಿಟಿ ಶೇರ್ಸ್ ಆದ್ಮೇಲೆ ಇನ್ನೇನಿದೆಯಪ್ಪ ಅಂತ ಹೇಳಿದ್ರೆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಕ್ವಶನ್ ಅಲ್ಲಿ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಕೂಡ ಕೊಟ್ಟಿದ್ದಾರೆ. ಎಷ್ಟು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇದೆಯಪ್ಪ ಅಂತ ಹೇಳಿದ್ರೆ ಕ್ವಶನ್ ಅಲ್ಲಿ ಸೊ ಇರ್ತಕ್ಕಂಥದ್ದು ಎಷ್ಟಿದೆ ಅಂತ ಹೇಳಿದ್ರೆ 4,000 ಪ್ರಿಫರೆನ್ಸ್ ಶೇರ್ಸ್ 100 ರುಪೀಸ್ ಇದೆ. ನಾವಿವಾಗ 4,000 ಪ್ರಿಫರೆನ್ಸ್ ಶೇರ್ಸ್ 100 ರುಪೀಸ್ ಆಗಿ ತಗೋಬಾರ್ದು. 4,000 ನಾವು ಈಗ ರೆಡ್ಯೂಸ್ ಮಾಡೋದು 75ಗೆ ರೆಡ್ಯೂಸ್ ಮಾಡಿದೀವಿ. ಸೊ ಹಾಗಾಗಿ ನಾನು ಈಗ ಹೊಸ ಪ್ರಿಫರೆನ್ಸ್ ಶೇರ್ಸ್ ಅನ್ನ ತಗೋಬೇಕು ಅಂತ ಹೇಳಿದ್ರೆ ಯಾವ ತರ ನಾವು ಟ್ರೀಟ್ ಮಾಡ್ಬೇಕಪ್ಪ ಅಂದ್ರೆ ಸೇಮ್ 4,000 ಪ್ರಿಫರೆನ್ಸ್ ಶೇರ್ಸ್ ತಗೊಳ್ಳೋದು. 4,000 ಪ್ರಿಫರೆನ್ಸ್ ಶೇರ್ಸ್ ಇನ್ಸ್ಟೆಡ್ ಆಫ್ 100 ರುಪೀಸ್ ವಿ ಶುಡ್ ಕನ್ಸಿಡರ್ 75 ರುಪೀಸ್ ಮಾತ್ರ ಕನ್ಸಿಡರ್ ಮಾಡಬೇಕು. 4,000 ಇಂಟು 75 ಮಾಡಿದ್ರೆ ನಮಗೆ 3 ಲ್ಯಾಕ್ ರುಪೀಸ್ ಬರುತ್ತೆ. 3 ಲ್ಯಾಕ್ ರುಪೀಸ್ ಅನ್ನ ತಗೋಬೇಕು. ಸೊ ಇದು ಪ್ರಿಫರೆನ್ಸ್ ಮತ್ತೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ಗೆ ಇರ್ತಕ್ಕಂಥದ್ದು. ಇನ್ಯಾವುದು ಕೂಡ ಶೇರ್ ಕ್ಯಾಪಿಟಲ್ ಇಲ್ಲ. ಶೇರ್ ಹೋಲ್ಡರ್ಸ್ ಫಂಡ್ ಅಲ್ಲಿ ಶೇರ್ ಕ್ಯಾಪಿಟಲ್ ಬರುತ್ತೆ. ಸೊ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಏನಾದರೂ ಇದಿದ್ರೆ ತಗೊಳ್ತಿದೆ. ಕ್ವಶನ್ ಅಲ್ಲಿ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಬಗ್ಗೆ ಇಲ್ಲ, ತಗೊಳ್ಳೋ ಅವಶ್ಯಕತೆ ಇಲ್ಲ. ದೆನ್ ಎರಡನೇ ಮೈನ್ ಹೆಡ್ಡಿಂಗ್ ಏನಪ್ಪಾ ಅಂತ ಹೇಳಿದ್ರೆ ಸೊ ನಾನ್ ಕರೆಂಟ್ ಲಯಬಿಲಿಟಿ. ಕ್ವಶನ್ ಅಲ್ಲಿ ಯಾವ್ದನ್ನ ನಾನ್ ಕರೆಂಟ್ ಲಯಬಿಲಿಟಿ ಇದೆಯಾ ಅಂತ ಹೇಳಿದ್ರೆ ಕ್ವಶನ್ ಅಲ್ಲಿ ಡಿಬೆಂಚರ್ ಕೊಟ್ಟಿದ್ದಾರೆ. ಡಿಬೆಂಚರ್ ನೋಡಿ ಎಷ್ಟಿದೆ ನಾನ್ ಕರೆಂಟ್ ಲಯಬಿಲಿಟಿ 5 ಲ್ಯಾಕ್ ಡಿಬೆಂಚರ್ಸ್, 5% ಮಾರ್ಕೆಟ್ ಡಿಬೆಂಚರ್ 2 ಲ್ಯಾಕ್ ರುಪೀಸ್ ಇದೆ.
ನಾನೀಗ ಬ್ಯಾಲೆನ್ಸ್ ಶೀಟ್ಗೆ ತಗೋಬೇಕಾ ಬೇಡವಾ ಅಂತ ಹೇಳಿದ್ರೆ ಈಗ ನಾನು ಈ 2 lakh rupees ಅನ್ನ ತಗೊಳಲ್ಲ. ಏನಕ್ಕೆ ಅಂದ್ರೆ ಡಿಬೆಂಚರ್ಗೆ ನಾವು ಲೆಡ್ಜರ್ ಎಂಟ್ರೀಸ್ ಅನ್ನ ಪಾಸ್ ಮಾಡಿದೀವಿ, ಅಲ್ಲಿ ಡಿಬೆಂಚರ್ 2 lakh ಅನ್ನ ಫುಲ್ ಸೆಟಲ್ ಮಾಡಿದೀವಿ. ನೋಡಿ, ಡಿಬೆಂಚರ್ ಹೋಲ್ಡರ್ಸ್ಗೆ 2 lakh rupees ಅನ್ನ ನಾವು ಸೆಟಲ್ ಮಾಡಿದೀನಿ. ಹಾಗಾಗಿ ನಾನ್ ಕರೆಂಟ್ ಲಯಬಿಲಿಟಿ ಡಿಬೆಂಚರು ಇಲ್ಲಿ ನನಗೆ ಬರೋದಿಲ್ಲ. ಏನಕ್ಕೆ ಅಂದ್ರೆ ಆ ಡಿಬೆಂಚರ್ನ ನಾನು ಫುಲ್ ಸೆಟಲ್ ಮಾಡಿದ್ದೀನಿ, ತಗೊಳಕ್ಕೆ ಹೋಗಬೇಡಿ. ಸೊ ಕ್ವಶನ್ ಅಲ್ಲಿ ಈಗ ನಾನ್ ಕರೆಂಟ್ ಲಯಬಿಲಿಟಿ ಇಲ್ಲ. ನಾನು ಫುಲ್ ಸೆಟಲ್ ಮಾಡಿಲ್ಲ ಅಂದ್ರೆ ಬ್ಯಾಲೆನ್ಸ್ ಅಮೌಂಟ್ ಅನ್ನ ತಗೊಳ್ತಿದ್ದೆ. ಅಂಡ್ ಥರ್ಡ್ ಒನ್ ಲಯಬಿಲಿಟಿ ಸೈಡ್ ಏನಪ್ಪಾ ಅಂತ ಹೇಳಿದ್ರೆ ಕರೆಂಟ್ ಲಯಬಿಲಿಟಿ. ಕರೆಂಟ್ ಲಯಬಿಲಿಟೀಸ್ ಅಲ್ಲಿ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ ಯಾವ್ದಾವ್ದು ಕರೆಂಟ್ ಲಯಬಿಲಿಟಿ ಇದೆಯಪ್ಪ ಅಂದ್ರೆ ಬ್ಯಾಂಕ್ ಓವರ್ ಡ್ರಾಫ್ಟ್ 1 lakh ಇದೆ, ಕ್ರೆಡಿಟರ್ಸ್ 2 lakh ಇದೆ. ಸೊ ಇವೆರಡಕ್ಕೂ ನಾವೇನೋ ಅಡ್ಜಸ್ಟ್ಮೆಂಟ್ ಇದೆಯಾ ಅಂತ ಹೇಳಿದ್ರೆ ಏನು ಅಡ್ಜಸ್ಟ್ಮೆಂಟ್ ಇಲ್ಲ, ನಾವು ಜರ್ನಲ್ ಎಂಟ್ರೀಸ್ ಅನ್ನು ಪಾಸ್ ಮಾಡಿಲ್ಲ. ಹಾಗಾಗಿ ಬ್ಯಾಂಕ್ ಓವರ್ ಡ್ರಾಫ್ಟ್ 1 lakh, ಕ್ರೆಡಿಟರ್ಸ್ 2 lakh ಎರಡು ಕರೆಂಟ್ ಲಯಬಿಲಿಟಿ ಆಗಿರೋದ್ರಿಂದ ಸೊ ನಾವು ಕರೆಂಟ್ ಲಯಬಿಲಿಟೀಸ್ ಅಲ್ಲಿ ತಗೋಬೇಕಾಗುತ್ತೆ. ಸೊ ಯಾವ ತರ ತಗೋಬೇಕಪ್ಪ ಅಂತ ಹೇಳಿದ್ರೆ ಒಂದು ಬ್ಯಾಂಕ್ ಓವರ್ ಡ್ರಾಫ್ಟ್, ಬ್ಯಾಂಕ್ ಓವರ್ ಡ್ರಾಫ್ಟ್ 1 lakh rupees ಇದೆ. ಅಂಡ್ ಕ್ರೆಡಿಟಾರ್ ಇಸ್ ಆಲ್ಸೋ ಕರೆಂಟ್ ಲಯಬಿಲಿಟಿ. ಸೊ ಅದಕ್ಕೂ ಕೂಡ ನಾವು ಯಾವುದೇ ಜರ್ನಲ್ ಎಂಟ್ರೀಸ್ ಅನ್ನ ಪಾಸ್ ಮಾಡಿಲ್ಲ. ಕ್ರೆಡಿಟಾರ್ಸ್ 2 lakh rupees, ಕ್ರೆಡಿಟಾರ್ಸ್ ಬಂದು 2 lakh rupees ಇದೆ. ಇನ್ಯಾವುದನ್ನ ಲಯಬಿಲಿಟಿ ಸೈಡ್ ಇದೆಯಾ ಅಂತ ಹೇಳಿದ್ರೆ ಬ್ಯಾಲೆನ್ಸ್ ಶೀಟ್ ಅನ್ನ ನೋಡಿ. ಸೊ ಇನ್ಯಾವುದು ಲಯಬಿಲಿಟೀಸ್ ಇದೆಯಾ? ಇಲ್ಲ. ಒಂದು ಪ್ರಿಫರೆನ್ಸ್ ಈಕ್ವಿಟಿ ಮಾರ್ಟ್ಗೇಜ್ ತಗೊಳ್ಳಲ್ಲ, ಬ್ಯಾಂಕ್ ಮತ್ತೆ ಕ್ರೆಡಿಟರ್ಸ್ ತಗೊಂಡಿದ್ದೀನಿ. ಈಗ ಇಷ್ಟು ಟೋಟಲ್ ಮಾಡಿದ್ರೆ ಸೊ 3 lakh plus 3 lakh 6 lakh plus 3 lakh ಟೋಟಲ್ 9 lakh rupees ಬರುತ್ತೆ. ದಿಸ್ 9 lakh ಈಸ್ ನಾವೇನಂತ ಟ್ರೀಟ್ ಮಾಡ್ತೀವಪ್ಪ ಅಂತ ಹೇಳಿದ್ರೆ ಟೋಟಲ್ ಈಕ್ವಿಟಿ ಅಂಡ್ ಲಯಬಿಲಿಟೀಸ್. ದಿಸ್ ಇಸ್ ವಾಟ್ ಟೋಟಲ್ ಈಕ್ವಿಟಿ ಅಂಡ್ ಲಯಬಿಲಿಟಿ. ಟೋಟಲ್ ಈಕ್ವಿಟಿ ಅಂಡ್ ಲಯಬಿಲಿಟಿ ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ 9 lakh rupees ಟೋಟಲ್ ಈಕ್ವಿಟಿ ಅಂಡ್ ಲಯಬಿಲಿಟೀಸ್ ಇದೆ. ಎಲ್ಲ ಈಕ್ವಿಟೀಸ್ ಅಂಡ್ ಲಯಬಿಲಿಟೀಸ್ ಅನ್ನ ತಗೊಂಡಾದ್ಮೇಲೆ ನೆಕ್ಸ್ಟ್ ನೀವೇನ್ ತಗೋಬೇಕಪ್ಪ ಅಂತ ಹೇಳಿದ್ರೆ ಅಸೆಟ್ಸ್ ಅನ್ನ ತಗೋಬೇಕು. ಅಸೆಟ್ಸ್ ಅನ್ನ ನಾವು ಎರಡು ತರ ಕ್ಲಾಸಿಫೈಡ್ ಮಾಡ್ತೀವಿ. ಸೊ ಫಸ್ಟ್ ಒನ್ ಬಂದು ನಾನ್ ಕರೆಂಟ್ ಅಸೆಟ್. ನಾನ್ ಕರೆಂಟ್ ಅಸೆಟ್ಸ್ ಅಂದ್ರೆ ಫಿಕ್ಸ್ಡ್ ಅಸೆಟ್ ಅಷ್ಟೇ. ಯಾವ್ದಾವ್ದಿದೆ ಫಿಕ್ಸ್ಡ್ ಅಸೆಟ್ ಅಂತ ಹೇಳಿದ್ರೆ ಕ್ವಶನ್ ಅಲ್ಲಿ ಬ್ಯಾಲೆನ್ಸ್ ಶೀಟ್ ಅನ್ನ ನೋಡಿ. ಗುಡ್ ವಿಲ್ ಫಿಕ್ಸ್ಡ್ ಅಸೆಟ್ ನಾವು 30,000 ತಗೋಬೇಕಂದ್ರೆ ಇಲ್ಲ. ಏನಕ್ಕೆ ಅಂದ್ರೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಕಂಪ್ಲೀಟ್ಲಿ ರಿಟರ್ನ್ ಆಫ್ ಮಾಡಿದೀವಿ, ಸೊ ಹಾಗಾಗಿ ತಗೊಳ್ಳೋದಿಲ್ಲ. ಫ್ರೀ ಹೋಲ್ಡ್ ಪ್ರಿಮೈಸಸ್ ಇದೆ, ಫಿಕ್ಸ್ಡ್ ಅಸೆಟ್ 4 lakh rupees ಇದೆ. ಸೊ ಅದು ತಗೋಬೇಕು ನಾವು ಬ್ಯಾಲೆನ್ಸ್ ಶೀಟ್ಗೆ. ಸೊ ತಗೋಬೇಕಾದ್ರೆ ನಾವು ಫುಲ್ ಅಮೌಂಟ್ ತಗೋಬೇಕಾ ಅಂದ್ರೆ ಇಲ್ಲ. ಸೊ ಫ್ರೀ ಹೋಲ್ಡ್ ಪ್ರಿಮೈಸಸ್ ಇರೋದು ಎಷ್ಟಪ್ಪ ಅಂತ ಹೇಳಿದ್ರೆ ಕ್ವಶನ್ ಅಲ್ಲಿ ಫ್ರೀ ಹೋಲ್ಡ್ ಪ್ರಿಮೈಸಸ್ ಬಂದು ಟೋಟಲ್ ಇರೋದು 4 lakh rupees ಇದೆ. ಈ 4 lakh rupees ಅಲ್ಲಿ -50% ಡಿಪ್ರಿಸಿಯೇಷನ್ಸ್ ಇದೆಯಂತೆ. ಡಿಪ್ರಿಸಿಯೇಷನ್ ನಾವು ಲೆಸ್ ಮಾಡ್ಕೊಂಡ್ರೆ ಸೊ ನಮಗೆ ಇನ್ನು ಬ್ಯಾಲೆನ್ಸ್ 2 lakh rupees ಬರುತ್ತೆ. ಸೊ ಡಿಪ್ರಿಸಿಯೇಷನ್ ಏನು ಕೊಟ್ಟಿದ್ದೀವಿ ಆ ಡಿಪ್ರಿಸಿಯೇಷನ್ ನ ಲೆಸ್ ಮಾಡಿಕೊಂಡು ತಗೋಬೇಕು. ಅಂದ್ರೆ 2 ಲಕ್ಷ ರೂಪಾಯಿ ಡಿಪ್ರಿಸಿಯೇಷನ್ ಬಂದಿದೆ. ಸೊ ಹಾಗಾಗಿ 4 lakh ಅಲ್ಲಿ -50% ಡಿಪ್ರಿಸಿಯೇಷನ್ ನ ಲೆಸ್ ಮಾಡ್ಕೊಂಡ್ರೆ ನಮಗೆ 2 lakh rupees ಮಾತ್ರನೇ ಬ್ಯಾಲೆನ್ಸ್ ಶೀಟ್ ಅಲ್ಲಿ ತಗೋಬೇಕಾಗುತ್ತೆ. ನೆಕ್ಸ್ಟ್ ಪ್ಲಾಂಟ್ ಇದೆ. ಪ್ಲಾಂಟ್ಗೆ ಯಾವುದೇ ಅಡ್ಜಸ್ಟ್ಮೆಂಟ್ ಇದೆಯಾ ಅಂದ್ರೆ ಪ್ಲಾಂಟ್ಗೆ ಅಪ್ರಿಸಿಯೇಟ್ ಆಗಿದೆ 1 ಲಕ್ಷ ಅಂತ ಹೇಳಿದಾನೆ. ಟೋಟಲ್ 6 lakh ಇರೋದು. ಸೊ ಡಿಪ್ರಿಸಿಯೇಷನ್ ಅದರಲ್ಲಿ ಲೆಸ್ ಮಾಡ್ತೀರಾ ಅಂತ ಹೇಳಿದ್ರೆ ಅಪ್ರಿಸಿಯೇಟ್ ಆಗಿದೆ ಪ್ಲಾಂಟು. ಸೊ ಅದನ್ನ ನೀವು ಅಪ್ರಿಸಿಯೇಟ್ ಆದ್ರೆ ನೀವು ಆಡ್ ಮಾಡಬೇಕು. ಸೊ ಪ್ಲಾಂಟ್ ತಗೋಬೇಕು. ನೆಕ್ಸ್ಟ್ ಎಷ್ಟಪ್ಪ ಇರೋದು ಅಂದ್ರೆ 6 lakh rupees ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕೊಟ್ಟಿರೋ 6 lakh ಪ್ಲಸ್ ಅಪ್ರಿಸಿಯೇಟೆಡ್ 1 lakh rupees ಅಪ್ರಿಸಿಯೇಟ್ ಆಗಿದೆ ಅಂತೆ. ಸೊ ಹಾಗಾಗಿ ನಾವೇನ್ ಮಾಡಬೇಕು, ಆಡ್ 1 lakh ಅಪ್ರಿಸಿಯೇಟ್ ಆಗಿದಂತೆ 7 lakh rupees. ಡಿಪ್ರಿಸಿಯೇಷನ್ ಆದ್ರೆ ಲೆಸ್ ಮಾಡ್ಕೊಂಡು ತಗೊಳ್ಳಿ, ಅಪ್ರಿಸಿಯೇಟ್ ಆದ್ರೆ ಆಡ್ ಮಾಡ್ಕೊಂಡು ತಗೊಳ್ಳಿ. ಸೊ ಇನ್ಯಾವ್ದನ್ನ ಫಿಕ್ಸ್ಡ್ ಅಸೆಟ್ ಇದೆಯಾ ಅಂತ ಹೇಳಿದ್ರೆ ಕ್ವಶನ್ ಅಲ್ಲಿ ನೋಡಿ, ಗುಡ್ ವಿಲ್ ಬರಲ್ಲ, ಫ್ರೀ ಹೋಲ್ಡ್ ತಗೊಂಡೆ ಪ್ಲಾಂಟ್ ಆಯ್ತು. ಇನ್ನ ಫಿಕ್ಸ್ಡ್ ಅಸೆಟ್ ಯಾವ್ದು ಇಲ್ಲ, ಇನ್ನಿರೋದೆಲ್ಲ ಕರೆಂಟ್ ಅಸೆಟ್ಸ್. ಸೊ ಹಾಗಾಗಿ ಎಲ್ಲ ಫಿಕ್ಸ್ಡ್ ಅಸೆಟ್ ಅನ್ನ ತಗೊಂಡಾದ್ಮೇಲೆ ನಾವು ನೆಕ್ಸ್ಟ್ ಏನ್ ತಗೋಬೇಕಪ್ಪ ಅಂತ ಹೇಳಿದ್ರೆ ಸೆಕೆಂಡ್ ಒನ್ ಬಂದು ಕರೆಂಟ್ ಅಸೆಟ್ ಯಾವ್ದಿದೆ ಕರೆಂಟ್ ಅಸೆಟ್ ಅಂತ ಹೇಳಿದ್ರೆ ನೋಡಿ, ಸ್ಟಾಕ್ ಕರೆಂಟ್ ಅಸೆಟ್ 1 lakh rupees ಇದೆ, ಡೆಟಾರ್ ಕರೆಂಟ್ ಅಸೆಟ್ 80,000 ಇದೆ. ಇವೆರಡನ್ನ ನಾನು ತಗೋಬೇಕಂದ್ರೆ ಇಲ್ಲ. ಏನಕ್ಕೆ ಅಂದ್ರೆ ನೋಡಿ, ಇಲ್ಲಿ ಸ್ಟಾಕ್ ಮತ್ತೆ ಡೆಟಾರ್ಸ್ ನ ಡಿಬೆಂಚರ್ ಹೋಲ್ಡರ್ಸ್ ತಗೊಂಡೋಗಿದ್ದಾರೆ ಅಂತ ಹೇಳಿದ್ರೆ ಅವ್ರನ್ನ ರೀಕನ್ಸ್ಟ್ರಕ್ಟೆಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ತಗೋಬಾರ್ದು. ನೋಡಿ, ನಾನಿಲ್ಲಿ ಸ್ಟಾಕ್ 1 lakh rupees ಫುಲ್ ತಗೊಂಡಿದ್ದೀನಿ, ಡೆಟಾಸ್ 1 lakh rupees 80,000 ಫುಲ್ ತಗೊಂಡಿದ್ದೀನಿ. ಇನ್ನ ಬ್ಯಾಲೆನ್ಸ್ ಅಮೌಂಟ್ ಇಲ್ಲ. ಹಾಗಾಗಿ ನೀವು ಸ್ಟಾಕ್ ಮತ್ತೆ ಡೆಟಾಸ್ ರೀಕನ್ಸ್ಟ್ರಕ್ಟೆಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬರಲ್ಲ, ಆಲ್ರೆಡಿ ಫುಲ್ ಟೇಕ್ ಓವರ್ ಮಾಡಿದ್ದಾರೆ.
ನೆಕ್ಸ್ಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇದೆ. ಈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕೂಡ ನಾವು ಯುಟಿಲೈಸ್ ಮಾಡ್ಕೊಂಡಿದ್ದೀವಿ. ಸೊ ಲಾಸ್ಟ್ ಜರ್ನಲಿಸ್ ಅಲ್ಲಿ ನೋಡಿ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕೂಡ ನಾನು 4,90,000 ಯುಟಿಲೈಸೇಷನ್ ಮಾಡ್ಕೊಂಡಿದ್ದೀವಿ. ಇನ್ಯಾವುದಾದ್ರು ಇದೆಯಾ ಅಂದರೆ ಇನ್ಯಾವುದು ಬ್ಯಾಲೆನ್ಸ್ ಶೀಟಲ್ಲಿ ಇಲ್ಲ. ಸೊ ನೀವು ಟೋಟಲ್ ಮಾಡಿದ್ರೆ, ಸೊ 7 lakh ಪ್ಲಸ್ 2 lakh ಎರಡು ಟೋಟಲ್ ಮಾಡಿದ್ರೆ ನಿಮಗೆ ಟೋಟಲ್ ಬರ್ತಕ್ಕಂಥದ್ದು 9 lakh ರುಪೀಸ್ ಬರುತ್ತೆ. ಸೊ ಈ 9 lakh ರುಪೀಸ್ನ ನಾವೇನಂತ ಕರಿತೀವಪ್ಪ ಅಂತ ಹೇಳಿದ್ರೆ ಟೋಟಲ್ ಅಸೆಟ್ಸ್ ಅಂತ ಕರಿತೀವಿ. ಟೋಟಲ್ ಟೋಟಲ್ ಅಸೆಟ್ಸ್ ಟೋಟಲ್ ಅಸೆಟ್ಸ್ 9 lakh ರುಪೀಸ್ ನಮಗೆ ಬರುತ್ತೆ. ಸೊ ಈ ತರ ನಾವು ರೀಕನ್ಸ್ಟ್ರಕ್ಟೆಡ್ ಬ್ಯಾಲೆನ್ಸ್ ಶೀಟ್ ಅನ್ನ ಮಾಡಬೇಕಾಗುತ್ತೆ. ಸೊ ಇಲ್ಲಿ ರೀಕನ್ಸ್ಟ್ರಕ್ಷನ್ಸ್ ಅನ್ನ ಮಾಡಿದಾಗ ನೀವು ಯಾವ್ದು ಜರ್ನಲ್ ಎಂಟ್ರೀಸ್ ಅನ್ನ ಪಾಸ್ ಮಾಡಿರ್ತೀರಾ, ಆ ಪಾಸ್ ಮಾಡಿರೋ ಜರ್ನಲ್ ಎಂಟ್ರೀಸ್ ಅನ್ನ ಬಿಟ್ಟು ಫುಲ್ ಅಮೌಂಟ್ ತಗೊಂಡಿದ್ರೆ ಅದು ಆ ಬ್ಯಾಲೆನ್ಸ್ ಶೀಟಿಗೆ ಬರೋದೇ ಇಲ್ಲ. ಅರ್ಧ ಅಮೌಂಟ್ ತಗೊಂಡಿದ್ರೆ ಇನ್ನ ಬ್ಯಾಲೆನ್ಸ್ ಅಮೌಂಟ್ ನಿಮಗೆ ಬರುತ್ತೆ. ಸೊ ಹಾಗಾಗಿ ಈ ಜರ್ನಲ್ ಎಂಟ್ರೀಸ್ ಅನ್ನ ಪಾಸ್ ಮಾಡಿಕೊಂಡು ಕರೆಕ್ಟ್ ಆಗಿ ರೀಕನ್ಸ್ಟ್ರಕ್ಷನ್ ಬ್ಯಾಲೆನ್ಸ್ ಶೀಟ್ ಅನ್ನ ಮಾಡಬೇಕಾಗುತ್ತೆ. ಸೊ ಇದು ಜರ್ನಲ್ ಎಂಟ್ರೀಸ್ ಇರ್ತಕ್ಕಂಥದ್ದು. ಯಾವಾಗ ಶೇರ್ ಕ್ಯಾಪಿಟಲ್ ರಿಡ್ಯೂಸ್ ಮಾಡಿದ್ರೆ ಓಲ್ಡ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟೆಡ್ ಟು ನ್ಯೂ ಶೇರ್ ಕ್ಯಾಪಿಟಲ್ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಬರುತ್ತೆ. ಡಿಬೆಂಚರ್ ಹೋಲ್ಡರ್ಸ್ ತಗೊಂಡು ಹೋಗ್ತಾ ಇದ್ದಾರೆ ಅಂದ್ರೆ ಫಸ್ಟ್ ನೀವು ಡಿಬೆಂಚರ್ನ ಹೋಲ್ಡರ್ಸ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಹಾಗಾಗಿ ಡಿಬೆಂಚರ್ ಅಕೌಂಟ್ ಡೆಬಿಟೆಡ್ ಟು ಡಿಬೆಂಚರ್ ಹೋಲ್ಡರ್ಸ್ ಅಕೌಂಟ್ ಅಂತ ತಗೊಳ್ಳಿ. ಅದಾದ್ಮೇಲೆ ನೀವು ಸೆಟ್ಲ್ ಮಾಡೋದಕ್ಕೆ ಬರೀರಿ ಡಿಬೆಂಚರ್ ಹೋಲ್ಡರ್ಸ್ ಅಕೌಂಟ್ ಡೆಬಿಟೆಡ್ ಟು ಯಾವ್ದ್ರೆಲ್ಲ ಸೆಟಲ್ಮೆಂಟ್ ಮಾಡ್ತಾರೆ, ಸ್ಟಾಕ್ ಡೇಟಾರ ಬ್ಯಾಲೆನ್ಸ್ ಅಮೌಂಟು ಕ್ಯಾಪಿಟಲ್ ರಿಡಕ್ಷನ್ ಕೊಡಿ. ಅಂಡ್ ಯಾವುದೇ ಕ್ಯಾಪಿಟಲ್ ಅಪ್ರಿಸಿಯೇಟ್ ಆದರೆ ನೀವು ಸಪರೇಟ್ ಆಗಿ ತೋರಿಸಬೇಕು. ಪ್ಲಾಂಟ್ ಅಕೌಂಟ್ ಡೆಬಿಟೆಡ್ ಟು ಅಸೆಟ್ ಅಕೌಂಟ್ ಡೆಬಿಟೆಡ್ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಅಂತ ಬರೀಬೇಕಾಗುತ್ತೆ. ಸೊ ಇನ್ನು ಕ್ಯಾಪಿಟಲ್ ರಿಡಕ್ಷನ್ ಅಮೌಂಟ್ ಅನ್ನು ಯುಟಿಲೈಸ್ ಮಾಡೋದಕ್ಕೆ ಫೈನಲ್ ಆಗಿ ಜರ್ನಲಿಟೀಸ್ ಅನ್ನ ಬರೀಬೇಕು. ಸೊ ಅಲ್ಲಿ ಫಸ್ಟ್ ಫಿಕ್ಟಿಷಿಯಸ್ ಅಸೆಟ್ ತಗೊಳ್ಳಿ, ಆಮೇಲೆ ಗುಡ್ ವಿಲ್ ತಗೊಳ್ಳಿ, ಆಮೇಲೆ ಇನ್ಯಾವ ಅಸೆಟ್ಸ್ ಹೇಳ್ತಾರೆ ಆ ಅಸೆಟ್ ಅನ್ನು ತಗೊಳ್ಳಿ. ಇನ್ನು ಎಕ್ಸ್ಟ್ರಾ ಬ್ಯಾಲೆನ್ಸ್ ಮಿಕ್ಕಿದೆ ಅಂತ ಹೇಳಿದ್ರೆ ರಿಸರ್ವ್ ಅಕೌಂಟ್ಗೆ ತೋರಿಸಬೇಕಾಗುತ್ತೆ. ಸೊ ಇದು ನಿಮಗೆ ಜರ್ನಲಿಟೀಸ್ ಇರ್ತಕ್ಕಂಥದ್ದು ಮತ್ತೆ ರೀಕನ್ಸ್ಟ್ರಕ್ಷನ್ ಬ್ಯಾಲೆನ್ಸ್ ಶೀಟ್ ಮಾಡಿರ್ತಕ್ಕಂಥದ್ದು. ಸೊ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಒಂದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ನಿಮ್ಗೆ ಯಾವ ಟಾಪಿಕ್ ಬೇಕೋ ಆ ಟಾಪಿಕ್ ಅನ್ನು ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.